ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿ.ಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಮ್ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 247ನೇ ವಿಡಿಯೋ. ಯಾರು ಈ ಸರಣಿಯಲ್ಲಿ ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ಇದೆ, ನೀವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಐಡಿಯಾಸ್ ಫೋರಮ್ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ. ಕಾಂಪ್ರಿಹೆನ್ಸಿವ್ ಹಿಸ್ಟ್ರಿ ಕ್ಲಾಸ್ ನಿಮಗೆ ಈಗ ನಡೀತಾ ಇದೆ. ಮತ್ತೆ ಸೈನ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸಂಜಯ್ ಕುಮಾರ್ ಸರ್ ಸೈನ್ಸ್ ಕಾಂಪ್ರಿಹೆನ್ಸಿವ್ ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಿದ್ದಾರೆ. NCERT ವಿಡಿಯೋಗಳು ಲಭ್ಯವಿದೆ, DSCRT ವಿಡಿಯೋಗಳು ಲಭ್ಯವಿದೆ, ನೋಡ್ಕೋತಾ ಬನ್ನಿ. ಕಳೆದ ತರಗತಿಯಲ್ಲಿ ಭಾರತವನ್ನ ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಒಂದು ಸಣ್ಣ ದ್ವೀಪದಿಂದ ಬಂದಂತಹ ಬ್ರಿಟಿಷರು ಇಂತಹ ಬೃಹತಾಕಾರವಂತಹ ಒಂದು ದೊಡ್ಡ ದೇಶವನ್ನ ಕಂಟ್ರೋಲ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣಕರ್ತರಾಗಿರ್ತಕ್ಕಂಥದ್ದು ಅವರ ಅಧಿಕಾರಿಗಳು. ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಜನರಲ್ಗಳು ಭಾರತವನ್ನು ಆಳ್ವಿಕೆ ಮಾಡ್ತಾ ಹೋದ್ರು. ಅವರ ಆಳ್ವಿಕೆ ಸಮಯದಲ್ಲಿ ಅವರು ಭಾರತವನ್ನು ಯಾವ ರೀತಿ ವಶಪಡಿಸ್ಕೊಳ್ಬೋದು, ಇನ್ನೂ ಹೇಗೆ ಭಾರತವನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು, ಯಾವ ಒಪ್ಪಂದಗಳು ಬಹುಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಪಾಲಿಸಿಗಳು ಯಾವ ನೀತಿಗಳನ್ನ ಫಾಲೋ ಮಾಡಬೇಕು ಅಂತೇಳಿ ಒಬ್ಬರಿಗಿಂತ ಒಬ್ಬರಿಗೆ ವಿಭಿನ್ನವಾಗಿ ಪಾಲಿಸಿಗಳನ್ನು ತರ್ತಾ, ನಾನು ಇಂದಿನ ಗೌರವ ಜನಗಳಿಗಿಂತ ಕಡಿಮೆ ಏನಿಲ್ಲ ಅಂತೇಳಿ ತೋರಿಸ್ಕೊಳ್ತಾ ಭಾರತವನ್ನ ದೊಡ್ಡ ಮಟ್ಟಕ್ಕೆ ಬಡತನಕ್ಕೆ ದುಡಿದಂತಹ ಕೀರ್ತಿ ಇವರುಗಳಿಗೆ ಸಲ್ಲಬೇಕು. ಇವರ ಕಾಲದಲ್ಲಿ ಏನೇನು ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಬಂದೆ. ಇವತ್ತಿನ ತರಗತಿಯಲ್ಲಿ ಜಾರ್ಜ್ ಬಾರ್ಲೋ ಇವರಿಗೆ ಸಂಬಂಧಪಟ್ಟಂತೆ ಮತ್ತು ಮಿಂಟೋ ಒನ್ನು, ಹೇಸ್ಟಿಂಗ್ಸ್ ಮತ್ತು ಹಮರಸ್ಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಇವತ್ತಿನ ತರಗತಿಯಲ್ಲಿ ಅವರ ಕಾಲದಲ್ಲಿ ಏನೇನು ಆಯ್ತು ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ. ಸಿಂಪಲ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ಅಷ್ಟೇ ಚರ್ಚೆ ಮಾಡ್ತೀನಿ, ಅತಿಯಾಗಿ ಬೇಡ. ಜಾರ್ಜ್ ಬಾರ್ಲೋ ಇವನ ಆಡಳಿತದ ಕಾಲಾವಧಿ ಅತ್ಯಂತ ಕಡಿಮೆ. 1805ರಿಂದ 1807ವರೆಗೆ ಮಾತ್ರ ಅವನ ಕಾಲಾವಧಿ. ಕೇವಲ 2 ವರ್ಷಗಳು ಮಾತ್ರ ಇರ್ತದೆ. ಒಂದು 2 ರಿಂದ 3 ವರ್ಷ, 5, 6, 7. ಲಾರ್ಡ್ ಮಿಂಟೋ ಬರೋವರೆಗೆ ಭಾರತದ ಆಕ್ಟಿಂಗ್ ಗವರ್ನರ್ ಜನರಲ್ ಆಗಿ ಇವನು ಆಳ್ವಿಕೆ ಮಾಡ್ತಾನೆ. ಕಡಿಮೆ ಕಾಲಾವಧಿ. ನಂತರವಾಗಿ ಮಿಂಟೋ ಒನ್ನು ಬಂದ ನಂತರ ಅವನಿಗೆ ಬಿಡ್ಕೊಡ್ತಾರೆ. ಅದರಿಂದ ಕಡಿಮೆ ಕಾಲಾವಧಿ ಇರ್ತದೆ. ಇವನು ಅಧಿಕಾರಕ್ಕೆ ಬಂದ ನಂತರ ಹಲವಾರು ಸ್ವಲ್ಪ ವೇಸ್ಟ್ ಪಾಲಿಸಿಗಳು ಅನ್ನೋದ್ರಿಂದ ಸ್ವಲ್ಪ ಅವರ ಬ್ರಿಟಿಷ್ ಪ್ರದೇಶದ ವಿಸ್ತೀರ್ಣ ಕಡಿಮೆ ಆಗುತ್ತೆ. ಇವನ ಕಾಲದಲ್ಲಿ ಆರ್ಥಿಕತೆ ಮತ್ತು ಹಿಂಪಡೆಯುವಿಕೆ ಅವರ ಮೇಲೆ ಉತ್ಸಾಹದಿಂದಾಗಿ ಬ್ರಿಟಿಷ್ ಅವರ ಪ್ರದೇಶದ ವಿಸ್ತರಣೆ ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲ ಕೇಳೋದಿಲ್ಲ, ಜಸ್ಟ್ ಗೊತ್ತಿರಲಿ ಇವನ ಕಾಲದಲ್ಲಿ ಏನಾಯ್ತು ಅಂತ ಹೇಳಿ. ಇವನ ಕಾಲದಲ್ಲಿ ಬಹುಮುಖ್ಯವಾಗಿರುವಂಥದ್ದು ವೆಲ್ಲೂರಿನ ಸಿಪಾಯಿ ದಂಗೆ, ಬಹಳ ಇಂಪಾರ್ಟೆಂಟ್. ಭಾರತದ ಸ್ವತಂತ್ರದ ಮೊದಲ ಯುದ್ಧದ ಮುನ್ನುಡಿ ಅಂತ ಕರಿತೀವಿ. ಆ ಮಟ್ಟಕ್ಕೆ, ದೊಡ್ಡ ಮಟ್ಟಕ್ಕೆ ಭಾರತೀಯ ಯೋಧರುಗಳು, ಭಾರತೀಯ ಸಿಪಾಯಿಗಳು ದಂಗೆ ಹೇಳ್ತಾರೆ ಅವರ ವಿರುದ್ಧವಾಗಿ. ಇದನ್ನ ಭಾರತದ ಸ್ವಾತಂತ್ರ್ಯದ ಮೊದಲ ಯುದ್ಧದ ಮುನ್ನುಡಿ ಅಂತ ಕರಿತೀವಿ. ಇದನ್ನ ಏನು 1857ರಲ್ಲಿ ಒಂದು ಸಿಪಾಯಿ ದಂಗೆ ಆಯಿತು, ಅದಕ್ಕೆ ಒಂದು ಮುನ್ನುಡಿಯಾಗಿ ಇದನ್ನ ಪರಿಗಣಿಸ್ತೀವಿ. ಮತ್ತೆ ಮತ್ತೆ ಇನ್ನೊಂದಾಗುತ್ತೆ ಮುಂದೆ, ನಮಗೆ ಹೇಳ್ತಾ ಹೋಗ್ತೀನಿ. ಅಮರೇಶ್ ಕಾಲದಲ್ಲಿ 1824ರಲ್ಲಿ 1806ರಲ್ಲಿ ವೆಲ್ಲೂರಿನ ದಂಗೆ ಆಗಿರುತ್ತೆ, ವೆಲ್ಲೂರಿನ ಸಿಪಾಯಿ ದಂಗೆ ಆಗಿರುತ್ತೆ. ಅದೇ ರೀತಿಯಾಗಿ ಬಹುಮುಖ್ಯವಾಗಿ 1824ರಲ್ಲಿ ಬ್ಯಾರಕ್ಪುರದಲ್ಲಿ ವೆಸ್ಟ್ ಬೆಂಗಾಲ್ ಬ್ಯಾರಕ್ಪುರದಲ್ಲಿ ಅಲ್ಲೂ ಕೂಡ ಸಿಪಾಯಿ ದಂಗೆ ಆಗುತ್ತೆ. ಇವೆರಡು ಕೂಡ ಬಹಳ ಇಂಪಾರ್ಟೆಂಟು. 1857ರ ಸಿಪಾಯಿ ದಂಗೆಯ ಮುಂಚಿತವಾಗಿ ಈ ದಂಗೆಗಳು ಆಗಿವೆ. ಅವರ ಸೈನಿಕರು, ನಮ್ಮ ಸೈನಿಕರು, ಭಾರತೀಯ ಸೈನಿಕರು ಬ್ರಿಟಿಷರ ಅವರ ಒಂದು ನೀತಿಗಳ ವಿರುದ್ಧವಾಗಿ ಅವರೇನು ನೋಡ್ರಿ, ಭಾರತೀಯ ಅವರ ಕಲ್ಚರ್ ಬೇರೆ, ನಮ್ಮ ಕಲ್ಚರ್ ಬೇರೆ. ಅವ್ರೇನ್ ಮಾಡೋರು, ಅವರ ಕಲ್ಚರ್ಗಳನ್ನ ನಮ್ಮ ಕಲ್ಚರ್ಗೆ ಮಾಡಕ್ ಬರೋರು. ನಮ್ಮ ಕಲ್ಚರ್ನ ಬಹಳ ಕೀಳಾಗಿ ಕಾಣ್ತಾ ಇದ್ರು. ಯೂಶಲಿ ಮುಸ್ಲಿಮರು ಗಡ್ಡ ಬಣ್ಣ ಬಿಡುವಂಥದ್ದು,
ಮತ್ತೆ ಬ್ರಾಹ್ಮಣರುಗಳು ಬಹುಮುಖ್ಯವಾಗಿ ಅವರು ಹಣೆ ಮೇಲೆ ಅವರ ಗುರುತುಗಳನ್ನು ಹಾಕಿಕೊಳ್ಳುವಂಥದ್ದು, ಹಣೆ ಮೇಲೆ ಗುರುತುಗಳು, ಮತ್ತೆ ಈಗ ಮತ್ತೆ ವಿಭೂತಿಗಳನ್ನ ಹಾಕೋದು, ಇವೆಲ್ಲವನ್ನು ಕೂಡ ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಇವೆಲ್ಲವೂ ಕೂಡ. ಅದಕ್ಕೆ ಕೆಲವರು ಪೇಟೆಗಳನ್ನ ಹಾಕೊಳ್ತಾರೆ. ಇವೆಲ್ಲ ಯಾಕೆ ಹಾಕ್ಬೇಕು ಅಂತೇಳಿ ಅವರು ಅದನ್ನ ವಿರೋಧ ಮಾಡಿದ್ರು, ಅದನ್ನು ತೆಗೆದು ಹಾಕಿದ್ರು. ಯಾವುದೇ ಕಾರಣಕ್ಕೂ ಮುಸ್ಲಿಮರು ತನ್ನ ಗಡ್ಡವನ್ನು ಬಿಡಬಾರ್ದು, ಎಲ್ಲರೂ ಕಂಪಲ್ಸರಿ ಗಡ್ಡವನ್ನು ಎರಿಬೇಕು, ಈ ರೀತಿಯಾಗಿ ಗಡ್ಡವನ್ನು ಕ್ಲೀನ್ ಶೇವ್ ಮಾಡಬೇಕು, ಈ ರೀತಿಯಾಗಿ ಅವರು ಸ್ಟಾರ್ಟಿಂಗ್ ಮಾಡ್ತಾ ಹೋದ್ರು. ಅಂದ್ರೆ ಭಾರತೀಯ ಕಲ್ಚರ್ಗೆ ಅವರು ಅಂದ್ರೆ ಕಲ್ಚರ್ನ ಅವ್ರು ಕನ್ವಿನ್ಸ್ ಮಾಡಲಿಲ್ಲ, ಭಾರತೀಯ ಕಲ್ಚರ್ನ ಕನ್ವಿನ್ಸ್ ಮಾಡಲಿಲ್ಲ ಅವರು ಅದನ್ನ ಫೋರ್ಸ್ಫುಲಿ ಅದನ್ನ ಅರ್ಥ ಮಾಡುವಂತ ಹೇಳಲಿಲ್ಲ. ಫೋರ್ಸ್ಫುಲಿ ಅದನ್ನ ಭಾರತೀಯರ ಸಿಪಾಯಿಗಳ ಮೇಲೆ ಅದನ್ನ ಏರುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅದರ ವಿರುದ್ಧವಾಗಿ 1906ರಲ್ಲಿ 10 ಜುಲೈಯಲ್ಲಿ ವೆಲ್ಲೂರಿನಲ್ಲಿ ಸಿಪಾಯಿ ದಂಗೆ ಆಗುತ್ತೆ. ತಮಿಳುನಾಡಲ್ಲಿ, ತಮಿಳುನಾಡಲ್ಲಿರುವಂಥದ್ದು. ಆ ತಮಿಳುನಾಡಲ್ಲಿ ಟಿಪ್ಪು ಸುಲ್ತಾನ್ನ ಮಗ ಇರ್ತಾನೆ. ಟಿಪ್ಪು ಸುಲ್ತಾನ್ನ ಮಗನನ್ನ ಲೀಡರ್ನಾಗಿ ಮಾಡಿಕೊಂಡು ಅವರೇ ನಮ್ಮ ರಾಜ, ಅವನೇ ನಮ್ಮ ಹೆಡ್ ಅಂತ ಅಂದ್ಕೊಂಡು ಅದರ ಮುಖಾಂತರವಾಗಿ ಅವನ ಲೀಡರ್ಶಿಪ್ ಮುಖಾಂತರವಾಗಿ ಇವರು ದಂಗೆಯನ್ನು ಹೇಳ್ತಾರೆ. ಆದ್ದರಿಂದ ಭಾರತದ ಸ್ವಾತಂತ್ರ್ಯದ ಮೊದಲ ಯುದ್ಧದ ಮುನ್ನುಡಿ ಅಂತ ಕರಿತೀವಿ. ಆ ಮಟ್ಟಕ್ಕೆ ಇದನ್ನ ಮೊಟ್ಟ ಮೊದಲ ಬಾರಿಗೆ ಸಿಪಾಯಿಗಳು ದಂಗೆ ಹೇಳ್ತಾ ಹೋದ್ರು. ಮುಂದೆ ಹಲವಾರು ವಿಚಾರಗಳಾಗಿ ಬರಕ್ಪುರದಲ್ಲಿ ದಂಗೆ ಆಗುತ್ತೆ. ಭಾರತೀಯ ಸೈನಿಕರಿಗೆ ಮತ್ತು ಬ್ರಿಟಿಷ್ ಸೈನಿಕರಿಗೆ ಇಬ್ರು ಕೂಡ ಒಂದೇ ಸೈನ್ಯದಲ್ಲಿ ವರ್ಕ್ ಮಾಡ್ತಿರೋರು. ಆದ್ರೆ ಬ್ರಿಟಿಷರ್ ಏನ್ ಮಾಡ್ತಾರೆ, ತಮ್ಮ ಬ್ರಿಟಿಷರ ಸೈನಿಕರುಗಳಿಗೆ ಜಾಸ್ತಿ ಸವಲತ್ತುಗಳನ್ನ ಕೊಡ್ತಾ ಹೋಗ್ತಾರೆ. ಅವರಿಗೆ ಹೆಚ್ಚು ಅಲವೆನ್ಸ್ಗಳು, ಮತ್ತೆ ಅವರಿಗೆ ಇದರ ಯುದ್ಧಗಳಿಗೆ ಹೋಗ್ಬೇಕಾದ್ರೆ ಅವರಿಗೆ ತನ್ನ ಲಗೇಜ್ಗಳನ್ನ ಸಾಗಿಸ್ಲಿಕ್ಕೆ ಬುಲಕ್ ಕಾರ್ಟ್ಗಳನ್ನ ಕೊಡುವಂಥದ್ದು, ಸಾರಿಗೆ ವ್ಯವಸ್ಥೆನ ಮಾಡ್ತಿದ್ರು ಅವರಿಗೆ. ಆದ್ರೆ ಭಾರತೀಯ ಸೈನಿಕರಿಗೆ ಹಂಗಲ್ಲ. ಎಷ್ಟು ದೂರ ಆದ್ರೂ ಕೂಡ ಭಾರತೀಯ ಸೈನಿಕರಿಗೆ ತಮ್ಮ ಲಗೇಜ್ಗಳನ್ನ ಸಾಗಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಿರ್ಲಿಲ್ಲ, ಒತ್ಕೊಂಡು ಹೋಗ್ಬೇಕಿತ್ತು ಅವರು. ಮತ್ತೆ ಅಲವೆನ್ಸ್ ಗಳನ್ನ ಕೊಡ್ತಾ ಇರ್ಲಿಲ್ಲ. ಸ್ವಲ್ಪ ಸಂಬಳದಲ್ಲೂ ಕೂಡ ತಾರತಮ್ಯಗಳನ್ನ ಮಾಡ್ತಿದ್ರು. ಅದರಿಂದ ಮುಂದೆ ಬರಕ್ಪುರದಲ್ಲೂ ಕೂಡ ಅದರ ವಿರುದ್ಧವಾಗಿ ದಂಗೆನ ಹೇಳುವಂತ ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ ಭಾರತೀಯ ಸೈನಿಕರು, ಭಾರತೀಯ ಸಿಪಾಯಿಗಳು ಬ್ರಿಟಿಷರ ವಿರುದ್ಧವಾಗಿ. ಅದರಲ್ಲಿ ಮೊದಲನೇದಾಗಿ ವೆಲ್ಲೂರಿನ ಸಿಪಾಯಿ ದಂಗೆ. ವೆಲ್ಲೂರಿನಲ್ಲಿ ತಮಿಳುನಾಡು ಸಿಪಾಯಿಗಳ ಉಡುಪನ್ನ ನಿಯಂತ್ರಿಸಲು, ಅಂದ್ರೆ ಒಂದು ಉಡುಪಿಗೆ ಸಂಬಂಧಪಟ್ಟಂತೆ ಮತ್ತು ಅವರ ವೇಷಭೂಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಡರ್ ಬರುತ್ತೆ. ಮದ್ರಾಸ್ನ ಕಮಾಂಡರ್ ಇನ್ ಚೀಫ್ ಸರ್ ಜಾನ್ ಕ್ರಡಕ್ ಮತ್ತು ಲಾರ್ಡ್ ಔಡನ್ ಅವರು ಕೆಲವು ಮೂರ್ಖ ಆದೇಶಗಳನ್ನ, ಫೂಲಿಶ್ ಆರ್ಡರ್ಗಳನ್ನ ಅವರು ಹೊರಡಿಸ್ತಾರೆ. ಡ್ರೆಸ್ ಆಫ್ ದಿ ಸಿಪಾಯಿಗೆ ಸಂಬಂಧಪಟ್ಟಂತೆ, ರೆಗ್ಯುಲೇಷನ್ ಆಫ್ ದಿ ಡ್ರೆಸ್ ಆಫ್ ದಿ ಸಿಪಾಯಿಸ್ಗೆ ಸಂಬಂಧಪಟ್ಟಂತೆ, ಸಿಪಾಯಿಗಳ ಉಡುಪಿಗೆ ಸಂಬಂಧಪಟ್ಟಂತೆ, ಅದರ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೂರ್ಖ ಆದೇಶವನ್ನು ಹೊರಡಿಸ್ತಾರೆ. ಏನಪ್ಪ ಆದೇಶ? ದೇ ಮಸ್ಟ್ ಚೇಂಜ್ ದ ಟರ್ಬನ್ ಆಫ್ ದ ಇಂಡಿಯನ್ಸ್. ಹಲವಾರು ಸಿಪಾಯಿಗಳು ಪೇಟೆಗಳನ್ನ ಹಾಕ್ತಾ ಇದ್ರು, ಅದನ್ನ ಬದಲಿಸ್ಬೇಕು, ಅದು ನಿಮ್ಗೆ ಹೆಲ್ಮೆಟ್ ಅಂತ ಕಾಣ್ತದೆ, ಸರಿ ಕಾಣೋದಿಲ್ಲ ಅದು. ಮತ್ತೆ ನೋಡ್ರಿ, ವೈ ದ ಹಿಂದೂ ಬ್ರಾಹ್ಮಣ್ ಸಿಪಾಯಿಸ್ ಪುಟ್ ಕ್ಯಾಸ್ಟ್ ಮಾರ್ಕ್ಸ್ ಆನ್ ದೇರ್ ಫಾರ್ ಹೆಡ್ಸ್. ಅವರು ತನ್ನ ಹಣೆ ಮೇಲೆ ಹಲವಾರು ಹಿಂದೂ ಬ್ರಾಹ್ಮಣ ಸಿಪಾಯಿಗಳು ತನ್ನ ಹಣೆ ಮೇಲೆ ಅವರು ಈ ರೀತಿ ಜಾತಿಗಳನ್ನ ಹಾಕ್ತಾ ಹೋಗ್ತಾರೆ. ಇದನ್ನ ಯಾಕೆ ಹಾಕ್ಬೇಕು? ಮತ್ತೆ ಮುಸ್ಲಿಮರು, ಭಾರತೀಯ ಮುಸ್ಲಿಮರಿಗೆ ನೀವೆಲ್ಲ ಯಾಕೆ ಗಡ್ಡಗಳನ್ನ ಬಿಡ್ತೀರಿ, ನೀವೆಲ್ಲ ಗಡ್ಡವನ್ನು ತೆಗಿರಿ ಅಂದ್ರೆ ಅದನ್ನ ಅವರು ಕನ್ವಿನ್ಸ್ ಮಾಡಿಲ್ಲ. ಈ ರೀತಿಯಾಗಿ ಅವರು ಫೋರ್ಸ್ಫುಲಿ ಏರುವಂತ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇದು ನಮ್ಮ ಕಲ್ಚರ್ಗೆ ಅವರು ಮಾಡ್ತಿರುವಂತಹ ಒಂದು ಹಾನಿಯಾಗಿತ್ತು. ಅದರಿಂದ ಇದರ ವಿರುದ್ಧವಾಗಿ ತಮಿಳುನಾಡಿನ ವೆಲ್ಲೂರಿನಲ್ಲಿ ಸಿಪಾಯಿ ದಂಗೆ ಆಗತ್ತೆ. ಸಿಪಾಯಿಗಳು ಇದನ್ನ ಏನ್ ಅನ್ಕೋತಾರ ಅವರು, ಇದು ನಮ್ಮನ್ನ ಕ್ರಿಶ್ಚಿಯನೈಸೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮನ್ನ ಕ್ರಿಶ್ಚಿಯನ್ ಆಗಿ ಬದಲಾವಣೆ ಮಾಡ್ಲಿಕ್ಕೆ, ಕ್ರಿಶ್ಚಿಯನೀಕರಣ ಮಾಡ್ತಾ ಇದ್ದಾರೆ ನಮ್ಮನ್ನ ಅನಿಸ್ತಾ ಹೋಗುತ್ತೆ. ಅದರಿಂದ ಇದರ ಪರಿಣಾಮ ಏನಂದ್ರಪ್ಪ ಅಂದ್ರೆ 1806 ಜುಲೈ 10ರ ಮಧ್ಯರಾತ್ರಿಯಲ್ಲಿ ಎಲ್ಲ ಸೈನಿಕರು ಕೂಡ ಸೇರ್ಕೊಳ್ತಾರೆ, ಭಾರತೀಯ ಸೈನಿಕರು ಸೇರ್ಕೊಳ್ತಾರೆ, ಒಟ್ಟುಗೂಡ್ತಾರೆ. ಟಿಪ್ಪುವಿನ ಮಗನನ್ನ ಲೀಡರ್ನಾಗಿ ಅನೌನ್ಸ್ ಮಾಡಿಕೊಂಡು ಎಲ್ಲರೂ ಸಿಪಾಯಿಗಳು ಯುರೋಪಿಯನರನ್ನ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಸಿಕ್ಕ ಯುರೋಪಿಯನರನ್ನ, ಅವರ ಲೀಡರ್ಗಳನ್ನ ಕೊಲ್ತಾ ಹೋಗ್ತಾರೆ, ಮುಖ್ಯಸ್ಥರನ್ನ. ಮೈಸೂರು ಸುಲ್ತಾನರ ಧ್ವಜವನ್ನ ಅಲ್ಲಿ ಹಾರಿಸ್ತಾರೆ. ಮೈಸೂರಿನ ಟಿಪ್ಪು ಸುಲ್ತಾನ ಮಗನನ್ನ ತಮ್ಮ ಲೀಡರ್ನಾಗಿ ಮಾಡಿಕೊಂಡು ಮೈಸೂರಿನ ಧ್ವಜವನ್ನ ಅಲ್ಲಿ ಹಾರಿಸಿ ಅದ್ರ ವಿರುದ್ಧವಾಗಿ ದಂಗೆ ಹೇಳುವಂತ ಕೆಲಸ ಮಾಡ್ತಾ ಹೋಗ್ತಾರೆ, ಪ್ರೊಟೆಸ್ಟ್ ಮಾಡೋ ಕೆಲಸ ಮಾಡ್ತಾ ಹೋಗ್ತಾರೆ. ಅದರ ಮುಂದೆ ಹತ್ತಿಕ್ತಾರೆ. ಎಂತ ಯುದ್ಧಗಳಾದ್ರೂ ಕೂಡ ಇವನ್ 1857 ಯುದ್ಧವನ್ನು, ಇಂತಹ ಸಿಪಾಯಿ ದಂಗೆಯನ್ನು ಕೂಡ ಬಹಳ ಅದನ್ನ ರಿಗೋರಸ್ ಆಗಿ ಅದನ್ನ ಹತ್ತಿಕ್ಕೋ ಕೆಲಸ ಕೂಡ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಬರ್ತೀನಿ. ಎಲ್ಲ ದಂಗೆಗಳನ್ನು ಕೂಡ ಹತ್ತಿಕ್ಕಿದ್ದಾರೆ. ಮತ್ತೆ ಬಾರ್ಲೋ ಕಾಲದಲ್ಲಿ ಇನ್ನೊಂದು ಬಹುಮುಖ್ಯವಾಗಿ ಬ್ಯಾಂಕ್ ಆಫ್ ಕಲ್ಕತ್ತಾ
1806 ಬ್ಯಾಂಕ್ ಆಫ್ ಕಲ್ಕತ್ತಾ ಬ್ಯಾಂಕ್ ಅನ್ನ ಸ್ಥಾಪಿಸಲಾಗುತ್ತೆ. ನಂತರವಾಗಿ ಮುಂದೆ ಇವತ್ತೇನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅದರ ಮೂಲ ಅಂತ ಕರಿಬಹುದಾಗುತ್ತೆ ಬ್ಯಾಂಕ್ ಆಫ್ ಕಲ್ಕತ್ತಾವನ್ನ. ನಂತರವಾಗಿ ಅದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗುತ್ತೆ. ಬ್ಯಾಂಕ್ ಆಫ್ ಬೆಂಗಾಳು, ಬ್ಯಾಂಕ್ ಆಫ್ ಮದ್ರಾಸು, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಬೆಂಗಾಲ್ ಮೀನ್ಸ್ ಬ್ಯಾಂಕ್ ಆಫ್ ಕಲ್ಕತ್ತಾ ಇವೆಲ್ಲವೂ ಸೇರ್ಕೊಂಡು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆಗುತ್ತೆ. ನಂತರವಾಗಿ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ನೋಡ್ರಿ ಇಲ್ಲಿ ಮೂಲ ಇದೆ. ಬ್ಯಾಂಕ್ ಆಫ್ ಬೆಂಗಾಲ್ ಅಥವಾ ಬ್ಯಾಂಕ್ ಆಫ್ ಕಲ್ಕತ್ತಾ, ಬ್ಯಾಂಕ್ ಆಫ್ ಮದ್ರಾಸ್, ಬ್ಯಾಂಕ್ ಆಫ್ ಬಾಂಬೆ ಸೇರ್ಕೊಂಡು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗುತ್ತೆ. ನಂತರವಾಗಿ ಅವು ಇಂಪೀರಿಯಲ್ ಬ್ಯಾಂಕ್ ಇದ್ದು ಈಗಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲ ಇಲ್ಲೇ ಇದೆ. ಅದರಲ್ಲಿ ಒಂದಾಗಿರ್ತಕ್ಕಂಥ ಬ್ಯಾಂಕ್ ಆಫ್ ಕಲ್ಕತ್ತಾ ಅಥವಾ ಬ್ಯಾಂಕ್ ಆಫ್ ಬೆಂಗಾಲ್ ಸ್ಥಾಪನೆ ಆಗಿದ್ದು ಇಲ್ಲೇ 1706 ಇದು ಬಾರ್ಲೋನ ಕಾಲದಲ್ಲಿ ಆಗಿರುವಂತಹ ಘಟನೆ. ಇಷ್ಟು ಸಾಕು ಅವನ ಬಗ್ಗೆ, ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ ಅವನ ಬಗ್ಗೆ, ಬಹಳ ಕಡಿಮೆ ಕಾಲಾವಧಿಯ ಒಂದು, ಅದರಿಂದ ಇಷ್ಟು ಸಾಕು. ಮಿಂಟೋ 1 ಬರೋವರೆಗೂ ಇವನು ತಾತ್ಕಾಲಿಕವಾಗಿ ಆಳ್ವಿಕೆ ಮಾಡ್ತಾನೆ ಬಾರ್ಲೋ. ಅವನ ಕಾಲದಲ್ಲಿ ವೆಲ್ಲೂರಿನ ದಂಗೆ ಆಗುತ್ತೆ, ಅದು ಗೊತ್ತಿರಲಿ ಅಷ್ಟೇ. ಕೇಳ್ತಾರೆ ಹಲವಾರು ಎಕ್ಸಾಮ್ಸ್ ಅಲ್ಲಿ ವೆಲ್ಲೂರಿನ ದಂಗೆಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಬಿಕಾಸ್ ಟಿಪ್ಪು ಸುಲ್ತಾನ್ನ ಮಗನೇ ನಾಯಕತ್ವವನ್ನು ವಹಿಸ್ಕೊಳ್ತಾನೆ, ಅವನನ್ನು ನಾಯಕರನ್ನಾಗಿ ಮಾಡಲಾಗುತ್ತೆ. ನೆಕ್ಸ್ಟ್ ಅವನನ್ನ ತನ್ನ ಲೀಡರ್ನಾಗ ಅನೌನ್ಸ್ ಮಾಡ್ಕೊಂಡು ಅವರು ಅಟ್ಯಾಕ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಸತ್ತಿಕ್ಕಲಾಗುತ್ತೆ, ದೊಡ್ಡ ಮಟ್ಟಕ್ಕೆ ಹತ್ತಿಕ್ತಾರೆ, ಬಿಡಿಸ್ರೇನು ಬಿಡೋದಿಲ್ಲ. ನೆಕ್ಸ್ಟ್ ಬರುವಂತದ್ದು ಮಿಂಟೋ 1ನೇ ಮಿಂಟೋ 1807ರಿಂದ 1813ರವರೆಗೆ ಬಂಗಾಳದ ಗವರ್ನರ್ ಜನರಲ್ ಆಗಿ ಆಳ್ವಿಕೆಯನ್ನ ಮಾಡ್ತಾನೆ. ಮಿಂಟೋ 1 ಇವನ್ ಕಾಲದಲ್ಲಿ ಏನಾಗುತ್ತೆ, ಪರ್ಷಿಯಾದ ಶಾ ಜೊತೆ ಒಂದು ಟ್ರೀಟಿ ಕೂಡ ಆಗುತ್ತೆ. ಮತ್ತೆ ಅಮೃತ್ಸರ್ ಟ್ರೀಟಿ, ನಾನು ನಿಮಗೆ ರಂಜಿತ್ ಸಿಂಗ್ ಜಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾದ್ರೆ ನಿಮಗೆ ಅಮೃತ್ಸರದ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದೆ. ಅದು ಇವನ ಕಾಲದಲ್ಲಿ ಆಗಿರುವಂಥದ್ದು, 1ನೇ ಮಿಂಟೋನ ಕಾಲದಲ್ಲಿ ಆಗಿರುವಂಥದ್ದು. 1909 ಏಪ್ರಿಲ್ 25ರಂದು ಅಮೃತ್ಸರ ಒಪ್ಪಂದ ಆಗುತ್ತೆ. ಇವರೇ ಮಿಂಟೋ 1 ಇವನೇ ಹೋಗ್ಬಿಟ್ಟು ರಂಜಿತ್ ಸಿಂಗ್ ಜಿ ಅವ್ರ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಇದರ ಪ್ರಕಾರವಾಗಿ ಸಟ್ಲೇಜ್ ನದಿಯನ್ನ ಗಡಿ ರೇಖೆ ಎಂದು ಒಪ್ಪಿಕೊಂಡು ಸಹಿಯನ್ನ ಹಾಕಲಾಗುತ್ತೆ. ಗಡಿ ರೇಖೆಯನ್ನಾಗಿ ಸಟ್ಲೇಜ್ ನದಿಯನ್ನ ಗುರುತಿಸಲಾಗುತ್ತೆ. ಆಗ ಪಂಜಾಬಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಜಿ ಅವರು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಇವ್ರ ಕಾಲದಲ್ಲಿ. ಅಮೃತ್ಸರ ಒಪ್ಪಂದ ಕೂಡ ಇವನ ಕಾಲದಲ್ಲಿ ಆಗಿದ್ದು. ಮತ್ತು ಇನ್ನೊಂದು, ಇಂಗ್ಲೆಂಡ್ನ ಪಾರ್ಲಿಮೆಂಟ್ ನಲ್ಲಿ ಬಹುಮುಖ್ಯವಾಗಿರುವಂತಹ ಒಂದು ಕಾಯ್ದೆ ಪಾಸ್ ಆಗುತ್ತೆ. ನಾನು ನಿಮ್ಗೆ ಹೇಳಿದೆ 1993ರಲ್ಲಿ ಒಂದು ಕಾಯ್ದೆ ಪಾಸ್ ಆಗಿತ್ತು. ಅದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಮತ್ತೆ 20 ವರ್ಷಗಳ ಕಾಲ ಅದನ್ನು ಮುಂದುವರಿಸಲಾಯಿತು, ರಿನ್ಯೂವಲ್ ಮಾಡಲಾಯಿತು ಅದರ ಕಾಲಾವಧಿಯನ್ನ. ಅದರಿಂದ ಕಾಲಾವಧಿ ಮುಗಿತಾ ಬಂತದಕ್ಕೆ ಒಂದು ಆಕ್ಟ್ ಅನ್ನ ಪಾಸ್ ಮಾಡಬೇಕಾಗಿತ್ತು. ಮತ್ತೆ ಏನಾದ್ರು ಚೇಂಜಸ್ಗಳಿದ್ರು ಕೂಡ ಅದನ್ನು ಮಾಡಲಾಯಿತು. ಅದಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ಕಾಲಾವಧಿಯನ್ನು ಮತ್ತೆ ಮುಂದಕ್ಕೆ ಹಾಕ್ಲಿಕ್ಕೆ ಮತ್ತೆ 20 ವರ್ಷ ಮತ್ತೆ ರಿನ್ಯೂವಲ್ ಮಾಡ್ಲಿಕ್ಕೆ ಈಗ ಒಂದು ಕಾಯ್ದೆ ಪಾಸ್ ಆಯಿತು. ಮತ್ತೆ ಏನು ಸ್ವಲ್ಪ ಚೇಂಜಸ್ಗಳು ಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಚೇಂಜಸ್ಗಳು ಕೂಡ ಆಗ್ತವೆ ಈಗ ಒಂದು ಕಾಯ್ದೆಯಲ್ಲಿ. ಚಾರ್ಟರ್ ಆಕ್ಟ್ 1813ನಲ್ಲಿ ಪಾಸ್ ಆಗುತ್ತೆ ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ. ಇದ್ರ ಪ್ರಕಾರವಾಗಿ ಇನ್ನೇನು ಈಸ್ಟ್ ಇಂಡಿಯಾ ಕಂಪನಿಯ ಅವಧಿ ಮುಗಿತಾ ಬಂತು. ನೆಕ್ಸ್ಟ್ ಅದನ್ನ ಮತ್ತೆ 20 ವರ್ಷಗಳ ಕಾಲ ಮತ್ತೆ ಮುಂದಕ್ಕೆ ಹಾಕಲಾಯಿತು. ಮತ್ತೆ ನೆಕ್ಸ್ಟ್ ಯಾವಾಗ ಇನ್ನೊಂದು ಚಾರ್ಟರ್ ಆಕ್ಟ್ 1733ರಲ್ಲಿ ಈಗ 13 ಮತ್ತೆ 20 ವರ್ಷ ಅಂದ್ರೆ 33ಕ್ಕೆ ಪಾಸ್ ಆಗುತ್ತೆ. ಮತ್ತೆ 33ಗೆ ಒಂದು ಪಾಸ್ ಆಗುತ್ತೆ. ಅದ್ರ ಬಗ್ಗೆ ಏನು ಮತ್ತೆ ಚೇಂಜಸ್ ಆಗುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಬರ್ತೀವಿ. ಬಂಗಾಳದ ಗವರ್ನರ್ ಇದು ಭಾರತದ ಗವರ್ನರ್ ಆಗಿರುತ್ತೆ. ಆ ಮಟ್ಟಕ್ಕೆ ಭಾರತ ವಿಸ್ತರಣೆ ಆಗಿರುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಬರ್ತೀನಿ, ಇದು ಗೊತ್ತಿರಲಿ. ಚಾರ್ಟರ್ ಆಕ್ಟ್ 1813 ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾಕೆಂದ್ರೆ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಈ ಒಂದು ಕಾಯ್ದೆ ಅನುಗುಣವಾಗಿ ಈ ಕಾಯ್ದೆಯಲ್ಲಿ ಆಧುನಿಕ ವಿಜ್ಞಾನಗಳ ಜ್ಞಾನವನ್ನು ಉತ್ತೇಜನ ಮಾಡಲಿಕ್ಕೆ, ಪ್ರಮೋಟಿಂಗ್ ನಾಲೆಡ್ಜ್ ಆಫ್ ಮಾಡರ್ನ್ ಸೈನ್ಸಸ್ಗೆ, ದೇಶದಲ್ಲಿ ಆಧುನಿಕ ವಿಜ್ಞಾನಗಳ ಜ್ಞಾನವನ್ನು ಉತ್ತೇಜನ ಮಾಡಲಿಕ್ಕೆ ಅಂದ್ರೆ ಒಂದು ಸ್ವಲ್ಪ ಶಿಕ್ಷಣಕ್ಕೋಸ್ಕರ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದೆ. ಇಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನ ದೋಚುವ ಕೆಲಸವನ್ನ ಮಾಡ್ತಿತ್ತು. ಅಂದ್ರೆ ಒಂದು ವೇ ಅಷ್ಟೇ, ಓನ್ಲಿ ಭಾರತವನ್ನು ದೋಚಬೇಕು, ಬರೀ ಆದಾಯ ಸಂಗ್ರಹಣೆ ಇಷ್ಟೇ. ಆದರೆ ಮೊದಲ ಬಾರಿಗೆ ಜಸ್ಟ್ ಸಣ್ಣ ಅಮೌಂಟ್ ಅನ್ನ, ಅಂದ್ರೆ ಅದಕ್ಕೆ ಸಣ್ಣ ಅಮೌಂಟ್, ಕೇವಲ 1 ಲಕ್ಷ ದುಡ್ಡನ್ನ, ಸ್ವಲ್ಪ ಅಮೌಂಟ್ ಅನ್ನ ಭಾರತ ದೇಶದಲ್ಲಿ ವಿಜ್ಞಾನಗಳ ಜ್ಞಾನವನ್ನು ಉತ್ತೇಜನ ಮಾಡಲಿಕ್ಕೆ ಅಂದ್ರೆ ಎಜುಕೇಶನ್ಗೋಸ್ಕರ ಸ್ವಲ್ಪ ಅಮೌಂಟ್ ಅನ್ನ ಮೀಸಲಿಡಲಾಗಿತ್ತು. ಆದರೆ ಸರ್ ನೀವು ಖುಷಿ ಆಗ್ಬಿಡ್ರಿ, ಸರ್ ಭಾರತಕ್ಕೆ ಸರ್ ಇಷ್ಟೊಂದು ಹೆಲ್ಪ್ ಮಾಡಿದ್ದಾರೆ. ನೋ, 1 ಲಕ್ಷ ಎಲ್ಲಿ ಅದು? 1 ಲಕ್ಷ ಎಲ್ಲಿಗೆ ಆಯ್ತದ? ಅನುಮತಿ ನೀಡಲಾಯಿತು. ವಾರ್ಷಿಕವಾಗಿ 1 ಲಕ್ಷ ರೂಪಾಯಿನ ಮೀಸಲಿಸಬೇಕು ಅಂತ ಅನುಮತಿ ನೀಡಲಾಯಿತು. ಆದರೆ 1823ವರೆಗೂ ಕೂಡ ಪ್ರತಿ ವರ್ಷ ಆನ್ಯುವಲಿ 1 ಲಕ್ಷನ ಮೀಸಲಿಡಬೇಕು
ವಿಜ್ಞಾನಗಳ ವಿಜ್ಞಾನಗಳ ಜ್ಞಾನವನ್ನ ವಿಸರ್ಜನೆ ಮಾಡ್ಲಿಕ್ಕೆ ಅಂತೇಳಿ ಈ ಒಂದು ಕಾಯ್ದೆಯಲ್ಲಿ ತರಲಾಯಿತು. ಆದರೆ 1823ವರೆಗೂ ಕೂಡ ಈ ಒಂದು ಅಮೌಂಟ್ ಲಭ್ಯ ಆಗ್ಲೇ ಇಲ್ಲ. ಯಾಕೆ ಅಂತಂದ್ರೆ ಹಲವಾರು ವಿಚಾರಗಳಿಗೆ ಈ ಖರ್ಚು ಯಾವ ದಿಕ್ಕಿನಲ್ಲಿ ತೆಗೆದುಕೊಳ್ಬೇಕು, ಯಾವ ಮುಖಾಂತರ ಎಲ್ಲಿ ಹಾಕಬೇಕು, ಯಾವುದು ಗೊತ್ತಿಲ್ಲದೆ ಇವರಿಗೆ 10 ವರ್ಷ ಈ ಅಮೌಂಟ್ ಅನ್ನ ಯೂಸೇ ಮಾಡಿಲ್ಲ. ಇಟ್ಟಿದ್ದ ಸ್ವಲ್ಪ ಅಮೌಂಟ್, ₹1,00,000 ಆನ್ಯುವಲಿ, ಏನೋ ಸ್ವಲ್ಪ ಜವಾಬ್ದಾರಿ ತಗೊಂಡು ಇಷ್ಟೊಂದೆಲ್ಲ ಲೂಟಿ ಮಾಡ್ತಿದೀವಲ್ಲ, ಸ್ವಲ್ಪ ಇಟ್ಬಿಡೋಣ ಅಂತೇಳಿ ಏನೋ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಇಟ್ರು. ಅದನ್ನು ಕೂಡ 10 ವರ್ಷ ಅದು ಅವೈಲೇಬಲ್ ಆಗಲಿಲ್ಲ. ಅದನ್ನ ಹೆಂಗ್ ಖರ್ಚು ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಯಾವ ದಿಕ್ಕಿನಲ್ಲಿ ಖರ್ಚು ಮಾಡ್ಬೇಕು ಅಂತೇಳಿ. ಒಬ್ರು ಹಿಂಗ್ ಅಂತಿದ್ರು, ಒಬ್ರು ಹಿಂಗ್ ಅಂತಿದ್ರು, ಒಬ್ರು ಹಿಂಗ್ ಖರ್ಚು ಮಾಡೋಣ ಅಂತ, ಒಬ್ರು ಹಿಂಗ್ ಖರ್ಚು ಮಾಡೋಣ ಅಂತ, ಅದಕ್ಕೆ ಖರ್ಚೇ ಮಾಡಿಲ್ಲ ಅವ್ರು, ಹಂಗೆ ಉಳಿಸ್ಬಿಟ್ರು. ಅದರಿಂದ ಒಂದ್ ಸ್ವಲ್ಪ ಜವಾಬ್ದಾರಿ ಹೆಜ್ಜೆಟ್ಟಂಗೆ ನಮಗೆ ಕಾಣಿಸ್ತಾ ಇದೆ ಬ್ರಿಟನ್ ಗವರ್ಮೆಂಟ್. ಶಿಕ್ಷಣದ ಬಗ್ಗೆ ರಾಜ್ಯದ ಜವಾಬ್ದಾರಿ ಹಂತದಿಂದ ಇದು ಒಂದು ಪ್ರಮುಖ ಹೇಳಿಕೆ ಆಗಿದೆ. ಅವ್ರೇನು ಖರ್ಚು ಮಾಡಿಲ್ಲ, 10 ವರ್ಷ ಅದನ್ನು ಯೂಸೇ ಮಾಡಿಲ್ಲ ಅವರು. ಆದ್ರೂ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಎಷ್ಟಿದೆ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಸ್ವಲ್ಪ ಕಾಣುತ್ತೆ. ಈ ಒಂದು ಕಾಯ್ದೆ ಮುಖಾಂತರವಾಗಿ ಇನ್ನೊಂದು ಒಂದು ಏನ್ ಮಾಡಲಾಯ್ತು ಅಂದ್ರೆ, ಈ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಅಲೋ ಇರಲಿಲ್ಲ ಭಾರತದಲ್ಲಿ. ಅಂದ್ರೆ ಇಂಡೈರೆಕ್ಟ್ ಆಗಿ ಇಲ್ಲಿಗಲಿ ಬಂದು ಅವರು ಭಾರತದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನ ಮತಾಂತರ ಮಾಡ್ತಾ ಇದ್ರು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಗೌರ್ಮೆಂಟೇ ಆರ್ಡರ್ ಕೊಡ್ತು, ಗೌರ್ಮೆಂಟೇ ಅವರಿಗೆ ಪರ್ಮಿಷನ್ ಕೊಡ್ತು. ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಬಂದ್ಬಿಟ್ಟು ಕ್ರಿಶ್ಚಿಯನ್ ಧರ್ಮ ಮತ್ತು ಆಧುನಿಕ ಶಿಕ್ಷಣವನ್ನ ಬೋಧಿಸಲಿಕ್ಕೆ ಅನುಮತಿಯನ್ನ ಕೊಡಲಾಯಿತು ಈ ಒಂದು ಕಾಯ್ದೆ. ಇಲ್ಲಿವರೆಗೆ ಈ ರೀತಿಯಾಗಿ ಒಂದು ಅನುಮತಿ ಇರಲಿಲ್ಲ. ಆದ್ರೂ ಕೂಡ ಹಲವಾರು ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಬಂದಿದ್ದು ಇಲ್ಲಿಗಲಿ ಅವರುಗಳು ಇಲ್ಲಿ ಧರ್ಮ ಪ್ರಚಾರವನ್ನ ಮಾಡ್ತಾ ಇದ್ರು. ಆದರೆ ಮೊದಲ ಬಾರಿಗೆ ಲೀಗಲ್ ಆಗಿ ಸ್ಟಾರ್ಟ್ ಮಾಡ್ಕೊಂಡ್ರು. ಇಡೀ ಬ್ರಿಟನ್ ಪಾರ್ಲಿಮೆಂಟ್ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಈ ಒಂದು ಕಾಯ್ದೆ ಮುಖಾಂತರವಾಗಿ ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಬರಲು ಮತ್ತು ಕ್ರಿಶ್ಚಿಯನ್ ಧರ್ಮ ಮತ್ತು ಆಧುನಿಕ ಶಿಕ್ಷಣವನ್ನು ಬೋಧನೆ ಮಾಡಲಿಕ್ಕೆ, ಇವತ್ತೇನು ಕಾನ್ವೆಂಟ್ ಅಂತ ಕರಿತೀವಲ್ಲ, ಕಾನ್ವೆಂಟ್ಗಳು, ಅದು ಇವರ ಒಂದು ವರ್ಡ್ಸ್, ಅದು ಕಾನ್ವೆಂಟ್. ಆಧುನಿಕ ಶಿಕ್ಷಣ ಬೋಧಿಸಲಿಕ್ಕೆ ಅನುಮತಿನ ಕೊಡಲಾಯಿತು. ಮತ್ತೆ ಈ ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಬಂದು ಹಲವಾರು ಕಡೆ ಧರ್ಮ ಪ್ರಚಾರವನ್ನ ಮಾಡೋದು, ಮತ್ತೆ ಬೇರೆ ಬೇರೆ ಆಮಿಷಗಳನ್ನ ಓಡ್ಬಿಟ್ಟು ಧರ್ಮಕ್ಕೆ ಮತಾಂತರ ಮಾಡಲಾಯಿತು. ಮುಂದೆ ಹಲವಾರು ಹಿಂದೂ ಬುದ್ಧಿಜೀವಿಗಳು ಇದ್ರ ವಿರುದ್ಧವಾಗಿ ನಿಲ್ತಾರೆ. ಮತ್ತೆ ಹಲವಾರು ಸಾಮಾಜಿಕ ಸುಧಾರಣೆಗಳಿಗೆ ಇದು ಕಾರಣ ಆಗುತ್ತೆ. ಮತ್ತೆ ಇನ್ನೊಂದು ಹೆಲ್ಪ್ ಆಯ್ತು, ಈ ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಬಂದಿದ್ದರಿಂದ ಭಾರತದಲ್ಲಿ ಕೆಲವು ಮೂಢನಂಬಿಕೆಗಳೇನಿದ್ವು ಅವುಗಳನ್ನ ಹೋಗಲಾಡಿಸ್ಲಿಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಆಯ್ತು. ಅವುಗಳನ್ನ ಹೋಗಲಾಡಿಸ್ಲಿಕ್ಕೆ ಮತ್ತೆ ಅನ್ಟಚಬಿಲಿಟಿಯನ್ನ ಕೂಡ ಹೋಗಲಾಡಿಸ್ಲಿಕ್ಕೆ ಈ ಮಿಷನರಿಗಳು ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡೋದು. ಮತ್ತೆ ಆಧುನಿಕ ಶಿಕ್ಷಣ ಕೂಡ ಸಿಕ್ತು ಭಾರತಕ್ಕೆ. ಇದು ಕೂಡ ಗೊತ್ತಿರಲಿ, ಚಾರ್ಟರ್ ಆಕ್ಟ್ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಭಾರತಕ್ಕೆ ಬರಲಿಕ್ಕೆ ಮತ್ತು ಕ್ರಿಶ್ಚಿಯನ್ ಧರ್ಮ ಮತ್ತು ಆಧುನಿಕ ಶಿಕ್ಷಣವನ್ನು ಬೋಧಿಸಲಿಕ್ಕೆ ಅನುಮತಿಯನ್ನು ಕೊಡ್ತು ಅಂತೇಳಿ ಗೊತ್ತಿರಲಿ. ಇದೇ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಇಂಗ್ಲೆಂಡ್ ನಲ್ಲಿ ವ್ಯಾಪಾರದ ಹಿತಾಸಕ್ತಿಗಳು ಭಾರತದ ವ್ಯಾಪಾರದ ಮೇಲಿನ ಕಂಪನಿ ಕೆಲಸ ನೋಡ್ರಿ, ಕೇವಲ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಭಾರತದೊಂದಿಗೆ ವ್ಯಾಪಾರವನ್ನು ಮಾಡಬೇಕು ಅಂತ ಇತ್ತು. ಭಾರತಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಬಂದು ವ್ಯಾಪಾರವನ್ನು ಮಾಡ್ತಾ ಇತ್ತು. ನಂತರವಾಗಿ ಪ್ಲಾಸ್ಟಿಕ್ ಕದನ, ಬಕ್ಸರ್ ಕದನ ಆಯ್ತು. ಅದರ ಮುಖಾಂತರವಾಗಿ ಅವರು ರೆವಿನ್ಯೂ ಸಂಗ್ರಹ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಭಾರತವನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಹೋದ್ರು. ಹಲವಾರು ಯುದ್ಧಗಳನ್ನ ಮಾಡ್ತಾ ಹೋದ್ರು. ಸಹಾಯಕ ಸೈನ್ಯ ಪತ್ತಿಯನ್ನು ತಂದು ಆಲ್ಮೋಸ್ಟ್ ಭಾರತವನ್ನ ಇವರು ಕಂಟ್ರೋಲ್ಗೆ ತೆಗೆದುಕೊಂಡರು. ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ತೆಗೆದುಕೊಂಡ್ರು. ಈಗ ಹಲವಾರು ವ್ಯಕ್ತಿಗಳು ಇಂಗ್ಲೆಂಡ್ ನಲ್ಲಿ ಹಲವಾರು ವ್ಯಾಪಾರಿಗಳು ಏನ್ ಮಾಡ್ತಾರೆ, ಅಲ್ರಿ ಬರೀ ಈಸ್ಟ್ ಇಂಡಿಯಾ ಕಂಪನಿಗಳಿಗೆ ಮಾತ್ರ ನೀವು ವ್ಯಾಪಾರವನ್ನು ಮಾಡ್ಲಿಕ್ಕೆ ಅನುಮತಿನ ಕೊಟ್ಟಿದ್ದೀರಾ, ನಮಗೂ ಕೊಡಿ, ಎಲ್ಲರಿಗೂ ಓಪನ್ ಆಗಿ ಬಿಟ್ಬಿಡಿ. ಭಾರತಕ್ಕೆ ಯಾರಾದ್ರೂ ಬೇಕಾದ್ರೆ ಇಂಗ್ಲೆಂಡ್ ಇಂದ ಹೋಗ್ಬಿಟ್ಟು ಯಾರು ಬೇಕಾದ್ರೂ ವ್ಯಾಪಾರವನ್ನು ಮಾಡಬಹುದು ಅಂತೇಳಿ ಅನುಮತಿಯನ್ನ ಕೊಡ್ರಿ ಅಂತೇಳಿ ಒತ್ತಡ ಹಾಕಿದ ಪರಿಣಾಮವಾಗಿ ಮತ್ತೆ ಆವಾಗಿನ ಕಾಲದಲ್ಲಿ ನೆಪೋಲಿಯನ್ ಬ್ರಿಟನ್ಗೆ ಬಹಳ ಕಾಡ್ದ. ನೆಪೋಲಿಯನ್ ಏನ್ ಮಾಡ್ದ, ಈ ಅವರ ಒಂದು ವ್ಯಾಪಾರವನ್ನೇ ತಡೆಗಟ್ಟುವ ಕೆಲಸವನ್ನು ಮಾಡ್ತಾ ಹೋದ. ಅವನೇನ್ ಮಾಡ್ದ, ಹಲವಾರು ಯುರೋಪಿಯನ್ ಬಂದರುಗಳನ್ನ ಬ್ರಿಟನ್ಗೆ ಮುಚ್ಚಿಬಿಟ್ಟ, ಬ್ರಿಟನ್ ಬರ್ದಂಗೆ ಮಾಡ್ಬಿಟ್ಟ ಅಲ್ಲಿ. ಅದರಿಂದ ಬ್ರಿಟನ್ ವ್ಯಾಪಾರಿಗಳು ಲಾಸ್ ಮಾಡ್ಕೊಂಡ್ರು, ಅಲ್ಲೆಲ್ಲೂ ಎಂಟ್ರಿ ಇರಲಿಲ್ಲ ನೆಪೋಲಿಯನ್ ಇರೋವರೆಗೂ. ಆಗ ಅವ್ರೇನ್ ಮಾಡ್ಬಿಟ್ರು, ಬ್ರಿಟನ್ಗೆ ಫೋರ್ಸ್ ಆಗಿ ಸ್ಟಾರ್ಟ್ ಮಾಡಿದ್ರು. ಬ್ರಿಟನ್ ಗೌರ್ಮೆಂಟ್ಗೆ, ನಮಗೆ ವ್ಯಾಪಾರ ಇಲ್ಲಿ ಮುಚ್ಚಿದೆ, ನಮಗೆ ಅಟ್ಲೀಸ್ಟ್ ಇಂಡಿಯನ್ ಆದ್ರೂ ಓಪನ್ ಮಾಡಿ, ನಾವು ಅಲ್ಲಿ ಹೋಗ್ಬಿಟ್ಟು ನಾವು ವ್ಯಾಪಾರವನ್ನ ಮಾಡ್ತೀವಿ, ಕೇವಲ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಅಲ್ಲಿ ವ್ಯಾಪಾರ ಮಾಡಬೇಕಂತ ಒಂದು ಹಕ್ಕಿದೆ, ನಮಗೂ ಕೂಡ ಓಪನ್ ಮಾಡಿ, ನಾವು ಕೂಡ ಹೋಗಿ ವ್ಯಾಪಾರವನ್ನು ಮಾಡ್ತೀವಿ ಅಂತೇಳಿ ಅದಕ್ಕೆ ಬ್ರಿಟನ್ ಪಾರ್ಲಿಮೆಂಟ್ ಒಪ್ಪಿಗೆಯನ್ನ ಕೊಟ್ಬಿಟ್ಟು ಭಾರತದಲ್ಲಿ
ವ್ಯಾಪಾರದ ಮೇಲಿನ ಕಂಪನಿಯ ಏಕಸ್ವಾಮ್ಯವನ್ನ ಕೊನೆಗೊಳಿಸುತ್ತೆ. ಅಂದ್ರೆ ಯಾರು ಬೇಕಾದ್ರೂ ಬಂದು ಭಾರತದಲ್ಲಿ ವ್ಯಾಪಾರವನ್ನು ಮಾಡಬಹುದು, ಬ್ರಿಟನ್ ಇಂದ ಬಂದು ವ್ಯಾಪಾರವನ್ನು ಮಾಡಬಹುದು ಅಂತೇಳಿ ಅನುಮತಿಯನ್ನ ಕೊಡುತ್ತೆ. ಆದ್ರೆ ಟೀ ಟ್ರೇಡ್ ಅಲ್ಲಿ ಚಹಾದ ವ್ಯಾಪಾರವನ್ನ ಉಳಿಸ್ಕೊಳ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಅದನ್ನು ಉಳಿಸ್ಕೊಳ್ಳುತ್ತೆ. ಬೇರೆ ಬ್ರಿಟನ್ ವ್ಯಾಪಾರಗಳಿಗೆ ಒಂದು ಅವಕಾಶವನ್ನು ಕೊಡಲಿಲ್ಲ. ಈಸ್ಟ್ ಇಂಡಿಯಾ ಕಂಪನಿ ಚಹಾದ ವ್ಯಾಪಾರವನ್ನು ಉಳಿಸ್ಕೊಂಡು ಇನ್ನೆಲ್ಲಾ ವ್ಯಾಪಾರವನ್ನು ಕೂಡ ಭಾರತದಲ್ಲಿ ಏನು ಏಕಸ್ವಾಮ್ಯ ಇತ್ತು, ಮೊನೊಪೊಲಿ ಇತ್ತದನ್ನ ತೆಗೆದು ಹಾಕುತ್ತೆ. ಮತ್ತೆ ಈ ಒಂದು ಚೀನಾದೊಂದಿಗಿನ ವ್ಯಾಪಾರ ಇತ್ತಲ್ಲ, ಅಲ್ಲೂ ಕೂಡ ಈಸ್ಟ್ ಇಂಡಿಯಾ ಕಂಪನಿ ತಮ್ಮ ಏಕಸ್ವಾಮ್ಯ ಉಳಿಸ್ಕೊಳ್ಳುತ್ತೆ. ಚೀನಾದ ವ್ಯಾಪಾರವನ್ನ ಉಳಿಸ್ಕೊಳ್ಳುತ್ತೆ ಮತ್ತು ಭಾರತದಲ್ಲಿ ಟೀ ವ್ಯಾಪಾರವನ್ನು ಉಳಿಸ್ಕೊಳ್ಳುತ್ತೆ. ಇವೆರಡನ್ನ ಬಿಟ್ಟು ಎಲ್ಲ ಬ್ರಿಟನ್ ವ್ಯಾಪಾರಿಗಳು ಭಾರತಕ್ಕೆ ಒಂದು ವ್ಯಾಪಾರವನ್ನು ಮಾಡಬಹುದು, ಎಕ್ಸೆಪ್ಟ್ ಟೀ. ಮತ್ತೆ ಚೀನಾ ಜೊತೆ ವ್ಯಾಪಾರ ಮಾಡಂಗಿಲ್ಲ, ವ್ಯಾಪಾರ ಮಾಡಂಗಿಲ್ಲ. ಮತ್ತೆ ಇವರು ಚೀನಾ ಜೊತೆ ಒಳ್ಳೆ ವ್ಯಾಪಾರವನ್ನು ಮಾಡಿದ್ರು. ಚೀನಾಕ್ಕೆ ಇವರು ಓಪಿಯಂ ಅನ್ನ ಕೊಟ್ಬಿಟ್ಟು ಅವರ ಬೆಳ್ಳಿಗಳನ್ನ ಇಸ್ಕೊಂಡು ಸಂಗ್ರಹಣ ಮಾಡ್ತಾ ಇದ್ರು. ಆ ರೀತಿಯಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಚೀನಾದೊಂದಿಗೆ ಇವರು ಓಪಿಯಂ ಅನ್ನ ಜಾಸ್ತಿ ಅವರಿಗೆ ಕೊಡುವಂತ ಕೆಲಸದ್ದು, ಅವರನ್ನ ಓಪಿಯಂಗೆ ದಾಸರನ್ನಾಗಿ ಮಾಡುವಂತ ಕೆಲಸ ಕೂಡ ಆಗ್ತಾ ಹೋಯ್ತು ಇವ್ರ ಕಾಲದಲ್ಲಿ. ತನ್ನ ವ್ಯಾಪಾರದ ಹಿತಾಸಕ್ತಿಗೋಸ್ಕರ, ತನ್ನ ದುಡ್ಡಿನ ದಾಹಕ್ಕೋಸ್ಕರ ಇವರು ಚೀನಾಕ್ಕೆ ಓಪಿಯಂ ಅನ್ನ ಅವರು ರಫ್ತನ್ನ ಮಾಡಿ ಅಲ್ಲಿನ ಹಲವಾರು ಚೀನಾ ನಾಗರಿಕರು ಓಪಿಯಂಗೆ ಅಡಿಕ್ಟ್ ಆಗಿ ಅದಕ್ಕೆ ಹಲವಾರು ಯುದ್ಧಗಳು ಕೂಡ ಆಗ್ತಾ ಹೋಗ್ತದೆ. ಅದ್ರ ಬಗ್ಗೆ ಕೂಡ ಮುಂದಿನ ತರದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಚೀನಾದೊಂದಿಗಿನ ವ್ಯಾಪಾರ ಮತ್ತು ಭಾರತದಲ್ಲಿ ಟೀ ವ್ಯಾಪಾರ ಇವನ್ನ ಬಿಟ್ಟು ಎಲ್ಲವನ್ನು ಕೂಡ ಓಪನ್ ಮಾಡ್ತಾರೆ. ಏಕಸ್ವಾಮ್ಯವನ್ನ ಕೊನೆಗೊಳಿಸಲಾಗುತ್ತೆ. ಈ ಒಂದು ಕಾಯ್ದೆಗೆ ಸಂಬಂಧಪಟ್ಟಂತೆ 1813ರ ಚಾರ್ಟರ್ ಆಕ್ಟ್ಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿವೆ. ಏನ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡ್ಬೇಕಾಗೋಣ. ಮೊದಲನೇ ಪ್ರಶ್ನೆ, ವಿಚ್ ಆಕ್ಟ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್ ಅಬಾಲಿಶ್ಡ್ ದ ಈಸ್ಟ್ ಇಂಡಿಯಾ ಕಂಪನಿ ಮಾನೋಪಲಿ ಓವರ್ ಟ್ರೇಡ್ ಇನ್ ಇಂಡಿಯಾ? ಈ ಕೆಳಗಿನ ಯಾವ ಬ್ರಿಟನ್ ಒಂದು ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯವನ್ನ ಭಾರತದಲ್ಲಿ ರದ್ದುಗೊಳಿಸ್ತು ಅಂತಂದಾಗ ಇದು 1813ರ ಚಾರ್ಟರ್ ಕಾಯ್ದೆ ಮುಖಾಂತರವಾಗಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮಾನೋಪಲಿಯನ್ನ ರದ್ದು ಮಾಡ್ತು. ಎಕ್ಸೆಪ್ಟ್ ಟೀಗನ್ನ ಉಳಿಸ್ಕೊಂಡ್ರು, ಮತ್ತೆ ಚೀನಾದೊಂದಿಗಿನ ವ್ಯಾಪಾರವನ್ನು ಉಳಿಸ್ಕೊಂಡ್ರು. ಇದನ್ನ ಬಿಟ್ಟು ಎಲ್ಲವನ್ನು ಕೂಡ ಏಕಸ್ವಾಮ್ಯ ಯಾರು ಬೇಕಾದ್ರೂ ಕೂಡ ಬಂದು ವ್ಯಾಪಾರವನ್ನು ಮಾಡಬಹುದು ಅಂತೇಳಿ ಅನುಮತಿಯನ್ನ ಕೊಡಲಾಯಿತು. ಮತ್ತೆ IAS 2019ರಲ್ಲಿ ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಕಾಯ್ದೆಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಚಾರ್ಟರ್ ಆಕ್ಟ್ 1813 ಬಗ್ಗೆ ಕೇಳಿದ್ದಾರೆ. ನೋಡ್ರಿ ಮೊದಲನೇ ಹೇಳಿಕೆ ನೋಡೋಣ. ಇಟ್ ಎಂಡೆಡ್ ದಿ ಟ್ರೇಡ್ ಮಾನೋಪೊಲಿ ಆಫ್ ದಿ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ ಎಕ್ಸೆಪ್ಟ್ ಫಾರ್ ಟ್ರೇಡ್ ಇನ್ ಟೀ ಅಂಡ್ ಟ್ರೇಡ್ ಇನ್ ಚೀನಾ. ಕರೆಕ್ಟ್ ನೋಡಿ, ಸೇಮ್ ವರ್ಡ್ ಇದೆ. ಈ ಒಂದು ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯವನ್ನ ಭಾರತದಲ್ಲಿ ರದ್ದುಗೊಳಿಸ್ತು, ಟೀ ಅನ್ನು ಹೊರತುಪಡಿಸಿ ಮತ್ತು ಚೀನಾದ ವ್ಯಾಪಾರವನ್ನು ಹೊರತುಪಡಿಸಿ ಅಂತಿದೆ. ಇದು ಕರೆಕ್ಟ್ ಇದೆ ಹೇಳಿಕೆ. ಆದ್ರಿಂದ ನೀವು ಒಂದು ಎಲ್ಲಿದೆ ಇದು ಸರಿ ಇದೆ. ಇದು ಆಪ್ಷನ್ 2 ಅನ್ನು ಈಸಿ ರಿಮೂವ್ ಮಾಡಬಹುದು. ಇದು ಅಲ್ಲ ಅಂತ ರಿಮೂವ್ ಮಾಡಬಹುದು. ಇದು ಯಾವುದು ಕರೆಕ್ಟ್ ಅಂತ ಕೇಳಿದ್ರೆ ನೋಡ್ರಿ, ಯಾವುದು ಕರೆಕ್ಟ್ ಇದನ್ನು ನೋಡ್ಕೋಬೇಕು ಮತ್ತೆ ನೀವು. ಇನ್ನೊಂದು, ಇಟ್ ಅಸರ್ಟೆಡ್ ದಿ ಸಾವರ್ನಿಟಿ ಆಫ್ ದಿ ಬ್ರಿಟಿಷ್ ಕ್ರೌನ್ ಓವರ್ ದಿ ಇಂಡಿಯನ್ ಟೆರಿಟರೀಸ್ ಹೆಲ್ಡ್ ಬೈ ದಿ ಕಂಪನಿಯು ಹೊಂದಿರುವ ಭಾರತೀಯ ಪ್ರದೇಶಗಳ ಮೇಲೆ ಬ್ರಿಟಿಷ್ ರಾಣಿಯ ಸಾರ್ವಭೌಮತ್ವವನ್ನು ಪ್ರತಿಪಾದನೆ ಮಾಡ್ತು. ಆಲ್ಮೋಸ್ಟ್ ಇವರು ಸಹಾಯಕ ಸೈನ್ಯ ಪದ್ಧತಿಯ ಮುಖಾಂತರವಾಗಿ ಆಲ್ಮೋಸ್ಟ್ ಭಾರತವನ್ನ ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡಿದ್ದಾರೆ. ಅದರಿಂದ ಈ ಒಂದು ಕಾಯ್ದೆ ಭಾರತೀಯ ಪ್ರದೇಶಗಳೇನಿದ್ದಾವೆ, ಬ್ರಿಟಿಷ್ ಕಂಪನಿ ಅವರ ಅಂಡರ್ ಇರುವಂತಹ ಭಾರತೀಯ ಪ್ರದೇಶಗಳ ಮೇಲೆ ಬ್ರಿಟಿಷ್ ರಾಣಿಯ ಸಾರ್ವಭೌಮತ್ವವನ್ನ ಅದು ಪ್ರತಿಪಾದನೆ ಮಾಡ್ತಾ ಹೋಯ್ತು. ಅದೇ ಇದು ಸರಿಯಾಗತ್ತೆ. ದ ರೆವಿನ್ಯೂಸ್ ಆಫ್ ಇಂಡಿಯಾ ವರ್ ನೌ ಕಂಟ್ರೋಲ್ ಬೈ ದ ಬ್ರಿಟಿಷ್ ಪಾರ್ಲಿಮೆಂಟ್. ತಪ್ಪು, ಇಲ್ಲ, ಇಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ರು. ಅದನ್ನ ಇಂಡೈರೆಕ್ಟ್ ಆಗಿ ಬೇರೆ ಮುಖಾಂತರವಾಗಿ ಸ್ಯಾಲ್ರಿ ಕೊಡೋದು, ಸೈನಿಕರಿಗೆ ಸ್ಯಾಲ್ರಿ ಕೊಡೋದು, ಈ ರೀತಿಯ ಮುಖಾಂತರವಾಗಿ ಭಾರತದ ಸಂಪತ್ತನ್ನ ಅಲ್ಲಿಗೆ ಲೂಟಿ ಮಾಡ್ತಾ ಇದ್ರು. ಅದು ಇಂಡೈರೆಕ್ಟ್ ಆಗಿ ರೆವಿನ್ಯೂಸ್ ಅನ್ನ ಇಲ್ಲೇ ಕಂಟ್ರೋಲ್ ಮಾಡಾತಿತ್ತು. ಅದರಿಂದ ಇಲ್ಲಿ ಆಪ್ಷನ್ 1 ಮತ್ತು 2 ಆಪ್ಷನ್ ಎ ಆಗತ್ತೆ. ಇದನ್ನ 2019ರಲ್ಲಿ IAS ಅಲ್ಲಿ ಕೇಳಿರುವಂತ ಪ್ರಶ್ನೆ. ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ನಿಮಗೆ. ಇನ್ನೊಂದು ಪ್ರಶ್ನೆ ಕೇಳಿದ ನೋಡಿ, ವಾಟ್ ಈಸ್ ದ ಪೀರಿಯಡ್ ಆಫ್ ಫಸ್ಟ್ ಫೇಸ್ ಅಂತ ಕೇಳಿದ್ದಾರೆ. ಫಸ್ಟ್ ಫೇಸ್ ಆಫ್ ಬ್ರಿಟಿಷ್ ಕೊಲೋನಿಸಂ ಅಂತೇಳಿ ಬ್ರಿಟಿಷ್ ವಸಾಹತುಶಾಹಿಯ ಮೊದಲ ಹಂತ ಅಥವಾ ಮರ್ಕೆಂಟೈಲ್ ಹಂತ ಅವಧಿ ಯಾವ್ದು ಕೇಳಿದ್ದಾರೆ. ಅವರ ವಸಾಹತುಶಾಹಿಯ ಮೊದಲನೇ ಅವಧಿ ಯಾವ್ದಪ್ಪ ಅಂದ್ರೆ ಇದೆ
1857ರಿಂದ ಪ್ಲಾಸಿ ಕದನದಿಂದ 1813 ಅವರ ವ್ಯಾಪಾರ ಏಕಸ್ವಾಮ್ಯ ಮುಗಿಯುವವರೆಗೆ ಅವರ ಇದು ವಸಾಹತುಶಾಹಿಯ ಮೊದಲ ಅಂತ ಕರಿತೀವಿ. ಜಸ್ಟ್ ಗೊತ್ತಿರಲಿ ಅಷ್ಟೇ. ಇನ್ನೊಂದು ಪ್ರಶ್ನೆ, ವೆನ್ ವಾಸ್ ದ ಟ್ರೇಡ್ ಮಾನೋಪಲಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಎಂಡೆಡ್? ಈ ಕೆಳಗಿನ ಎಷ್ಟರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯ ಮುಗೀತು ಅಂತೇಳಿ? 1813ರಲ್ಲಿ. ಈ ರೀತಿ ಪ್ರಶ್ನೆಗಳನ್ನ ಕೇಳಿದೆ ನೋಡಿ. ಇನ್ನೊಂದು ಪ್ರಶ್ನೆ ಕೇಳಿದೆ ನೋಡಿ, ಈ ಕರೆಕ್ಟ್ ಅಂತ ಕೇಳಿದ್ರೆ ಯಾವುದು ಸರಿ ಅಂತ ಕೇಳಿದ್ದಾರೆ, ನೋಡ್ಕೊಂಬೋಣ. ಇನ್ 1813 ದ ಈಸ್ಟ್ ಇಂಡಿಯಾ ಕಂಪನಿ ಚಾರ್ಟರ್ ವಾಸ್ ರಿನ್ಯೂಡ್ ಫಾರ್ 20 years. ಹೌದು, 20 ವರ್ಷ ಈಸ್ಟ್ ಇಂಡಿಯಾ ಕಂಪನಿಯ ಅವಧಿಯನ್ನ 20 ವರ್ಷ ಮತ್ತೆ ರಿನ್ಯೂ ಮಾಡಲಾಯಿತು. ದ ಲಾಂಗ್ ಸ್ಟ್ಯಾಂಡಿಂಗ್ ಬ್ಯಾನ್ ಪ್ರೊಹಿಬಿಷನ್ ಆನ್ ಮಿಷನರೀಸ್ ವಾಸ್ ರಿಮೂವ್ಡ್. ನೋಡ್ರಿ, ಭಾರತೀಯ ಮಿಷನರಿಗಳು, ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಬರೋದನ್ನ ಬ್ಯಾನ್ ಮಾಡಲಾಗಿತ್ತು. ಇಂಡೈರೆಕ್ಟ್ ಆಗಿ ಅವು ಬೇರೆ ಇಲ್ಲಿಗಳಿಗೆ ಬಂದ್ಬಿಟ್ಟು ಅವು ಮತಾಂತರ ಕೆಲಸವನ್ನು ಮಾಡ್ತಾ ಇದ್ವು, ಆದ್ರೆ ಇಂಡೈರೆಕ್ಟ್ ಆಗಿ ಬ್ಯಾನ್ ಮಾಡಲಾಗಿತ್ತು. ಆದರೆ ಈ ಒಂದು ಕಾಯ್ದೆ ಮುಖಾಂತರವಾಗಿ ದ ಬ್ರಿಟಿಷ್ ಆಫೀಸರ್ಸ್ ಅಲೌಡ್ ಎ ರ್ಯಾಪಿಡ್ ಪೆನೆಟ್ರೇಷನ್ ಆಫ್ ಕ್ರಿಶ್ಚಿಯನ್ ಮಿಷನರಿ ಆರ್ಗನೈಸೇಷನ್ ಇಂಟು ಕಂಪನಿ ಟೆರಿಟರಿ. ಈಗ ಲೀಗಲ್ ಆಗಿ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಇಲ್ಲಿ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಯಿತು. ಮತ್ತಿನ್ನೊಂದು, ಆನ್ಯುವಲ್ 10,000 pounds expenditure of government funds for education was allotted within the new charter of East India Company in 1813. ಒಂದು 10,000 pounds ಅಷ್ಟು ಅಮೌಂಟ್ ಅನ್ನ ಪ್ರತಿ ವರ್ಷ ಕೊಡಬೇಕು ಅಂತೇಳಿ, ವಿಜ್ಞಾನಕ್ಕೋಸ್ಕರ ಕೊಡಬೇಕು ಅಂತೇಳಿ ಮಾಡಲಾಯಿತು. ಬಟ್ 10 ವರ್ಷ ಸಿಗ್ಲಿಲ್ಲ ಅವೈಲೇಬಲ್ ಇದು, ಬಟ್ ಇದು ಕರೆಕ್ಟ್ ಇದೆ. ಅದರಿಂದ ಎಲ್ಲವೂ ಕೂಡ ಕರೆಕ್ಟ್ ಇದೆ. ಆಪ್ಷನ್ ಡಿ ಉತ್ತರ ಆಗುತ್ತೆ. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ನಿಮಗೆ. ಇದು 1ನೇ ಮಿಂಟೋ ಕಾಲದಲ್ಲಿ ಆಗಿರುವಂತಹ ಘಟನೆ. ನೆಕ್ಸ್ಟ್ ಅವನ ನಂತರವಾಗಿ ಹೇಸ್ಟಿಂಗ್ಸ್ ಅಧಿಕಾರಕ್ಕೆ ಬರ್ತಾನೆ. 1813ರಿಂದ 1823ರವರೆಗೆ ಆಳ್ವಿಕೆ ಮಾಡುವಂತಹ ಕೆಲಸವನ್ನ ಹೇಸ್ಟಿಂಗ್ಸ್ ಮಾಡ್ತಾ ಹೋಗ್ತಾನೆ. ಇವನ ಕಾಲದಲ್ಲಿ ಏನೇನಾಯ್ತು ಇಂಪಾರ್ಟೆಂಟ್ ಘಟನೆ ನೋಡ್ಕೊಳ್ತಾ ಹೋಗೋಣ. 1813ರಿಂದ 1823 ಇವನು ಅಧಿಕಾರಕ್ಕೆ ಬಂದ ಏನ್ ಮಾಡ್ತಾನಪ್ಪ ಅಂದ್ರೆ, ಈಗ 2 ರಾಜ್ಯಗಳಿವೆ, ಅಕ್ಕಪಕ್ಕದಲ್ಲಿ 2 ರಾಜ್ಯಗಳಿವೆ. ಈ 2 ಹಿಂದೆ ಏನಾಗಿತ್ತು, ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ತಂದಾಗ, ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ತಂದಾಗ ಯಾವುದೇ ಕಾರಣಕ್ಕೂ ಅಕ್ಕಪಕ್ಕದ ರಾಜ್ಯಗಳೊಂದಿಗೆ ಒಪ್ಪಂದಗಳನ್ನ ಮಾಡಿಕೊಳ್ಳುವಂತಿಲ್ಲ, ನಮ್ಮ ಪರ್ಮಿಷನ್ ಇಲ್ದಂಗೆ. ಬೇರೆ ಯಾವುದೇ ದೇಶದ ಒಂದು ಇವರನ್ನ ರಾಜತಾಂತ್ರಿಕರನ್ನ ತಮ್ಮ ದೂರಗಳಲ್ಲಿ ಬಿಟ್ಕೊಳ್ಳಂಗಿಲ್ಲ, ಯಾರನ್ನು ಕೂಡ ಕೆಲಸಕ್ಕೆ ಇಟ್ಕೊಳ್ಳಂಗಿಲ್ಲ. ಈ ತರ ಎಲ್ಲ ಕಂಡೀಷನ್ ಆಗಿದ್ರು. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಏನ್ ಮಾಡಿದ್ರು, ಈ ರಾಜರುಗಳು ಏನ್ ಮಾಡಿದ್ರು, ಅಕ್ಕಪಕ್ಕದ ರಾಜ್ಯಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿಕ್ಕೆ ಏನ್ ಮಾಡಿದ್ರು, ವೈವಾಹಿಕ ಮೈತ್ರಿಗಳನ್ನ ಹೊಂದಿದ್ರು. ಅಂದ್ರೆ ಮದುವೆ ಆಗೋದು, ಪಕ್ಕದ ರಾಣಿ ತರೋದು, ಅಂದ್ರೆ ಅವರು ಚೆನ್ನಾಗಿರ್ಬೇಕು ಈ ತರ. ಆದ್ರಿಂದ ಇದರಿಂದ ಸ್ವಲ್ಪ ಒಗ್ಗಟ್ಟಾಗ್ತಾ ಹೋಯ್ತು. ಅದನ್ನ ಗಮನಿಸಿದಂತಹ ಹೇಸ್ಟಿಂಗ್ಸ್ ಏನ್ ಮಾಡ್ತಾನೆ, ಇವರು ಅಕ್ಕಪಕ್ಕದಲ್ಲಿ ಯಾಕೆ ಮದುವೆ ಆಗಿ ಮತ್ತೆ ಇನ್ನೂ ನಮಗೇನಾದ್ರು ತೊಂದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಇವನು ಅದನ್ನೇ ಬ್ಯಾನ್ ಮಾಡ್ತಾನೆ. ಸ್ಥಳೀಯ ಆಡಳಿತಗಾರರ ನಡುವಿನ ವೈವಾಹಿಕ ಮೈತ್ರಿಗಳನ್ನ, ಮ್ಯಾಟ್ರಿಮೋನಿಯಲ್ ಅಲಯನ್ಸ್ ಗಳನ್ನ ಕಂಪ್ಲೀಟ್ ಆಗಿ ನಿರ್ಬಂಧ ಮಾಡ್ತಾನೆ. ಯಾರೋ ಕೂಡ ನೀವು ಅಕ್ಕಪಕ್ಕದ ರಾಜ್ಯಗಳನ್ನ ಮದುವೆ ಆಗಂಗಿಲ್ಲ, ನೀವು ನಿಮ್ ರಾಜ್ಯದಲ್ಲೇ ಮದುವೆ ಆಗಬೇಕು, ಆ ರೀತಿ ಕಂಡೀಷನ್ ಗಳನ್ನ ಆಗ್ತಾ ಹೋಗ್ತಾ ನೋಡ್ರಿ. ಯಾವ ಮಟ್ಟಕ್ಕೆ ಭಾರತೀಯ ರಾಜರ ಸ್ವಾತಂತ್ರ್ಯಗಳನ್ನ ಕಿತ್ಕೊಳ್ತಾರೆ ನೋಡ್ರಿ. ಮದುವೆ ಆಗ್ಲಿಕ್ಕೂ ಬಿಡಲ್ಲ ರಾಣಿಗಳನ್ನ, ಪಕ್ಕದ ರಾಜ್ಯದ ರಾಣಿಗಳನ್ನ ಮದುವೆ ಆಗ್ಲಿಕ್ಕೂ ಪರ್ಮಿಷನ್ ಇಲ್ಲ, ಆ ಮಟ್ಟಕ್ಕೆ ಕಂಟ್ರೋಲ್ ಮಾಡ್ತಾರೆ ನೋಡ್ರಿ. ಸ್ವತಂತ್ರವೇ ಕಳ್ಕೊಂಡ್ಬಿಟ್ರೆ ಎಲ್ಲರೂ. ಒಂದು ಪ್ಲಾಸ್ಟಿಕ್ ಅದನ್ನ ಬಕ್ಸರ್ ಕದನದಿಂದ ಸ್ಟಾರ್ಟ್ ಆಗಿದ್ದೆಲ್ಲ ಇದು. ಇಡೀ ಎಂಟರ್ ಇಂಡಿಯಾನೇ ಇವ್ರ ಕಂಟ್ರೋಲ್ ತಗೊಂಡ್ಬಿಟ್ರು. ಇವ್ರು ಏನ್ ಹೇಳ್ತಾರೆ ಅದೇ. ಮುಂದೆ ಬರ್ತಾನೆ ಇನ್ನೊಬ್ಬ ಡಾಲೌಸಿ, ದತ್ತು ಪುತ್ರರಿಗೆ ಹಕ್ಕಿಲ್ಲ. ಅಂದ್ರೆ ಮಕ್ಕಳಂದ್ರೆ ಯಾರು ದತ್ತು ತಗೊಂಡಿರ್ತಾರಲ್ಲ ಅವ್ರಿಗೂ ಹಕ್ಕಿಲ್ಲ, ನಿಮ್ಮ ರಾಜ್ಯ ನಮ್ ವಶ ಆಗುತ್ತೆ. ಆ ರೀತಿಯಂತ ಒಂದು ಐಡಿಯಾಗಳಂತಂದು, ಫೂಲಿಶ್ ಐಡಿಯಾಗಳಂತಂದು ಭಾರತೀಯರನ್ನ ಫೂಲ್ ಮಾಡಿ ಅವನ್ನ ರಾಜ್ಯಗಳನ್ನ ವಶಪಡಿಸಿಕೊಳ್ಳೋ ಕೆಲಸವನ್ನ ಅವ್ರು ಮಾಡ್ತಾ ಹೋಗ್ತಾರೆ ಬ್ರಿಟಿಷ್ ಅಧಿಕಾರಿಗಳು. ಸ್ಥಳೀಯ ಆಡಳಿತಗಾರರ ನಡುವಿನ ವೈವಾಹಿಕ ಮೈತ್ರಿಗಳನ್ನು ನಿರ್ಮಾಣ ಮಾಡ್ತಾನೆ. ಅದರಿಂದ ಇವನು ಸಬಾರ್ಡಿನೇಟ್ ಐಸೋಲೇಷನ್ ಪಾಲಿಸಿ, 2 ರಾಜ್ಯಗಳನ್ನ ಕೂಡಕ್ ಬಿಡಲ್ಲ, ಅಧೀನ ಪ್ರತ್ಯೇಕತೆಯ ನೀತಿಯನ್ನ ಇವನು ಅನುಸರಿಸ್ತಾನೆ. ಮತ್ತೆ ಇವನ ಕಾಲದಲ್ಲಿ ನೇಪಾಳ ಜೊತೆ ವಾರ್ ಕೂಡ ಆಗುತ್ತೆ, ಗೂರ್ಖಾ ವಾರ್ ಆಗುತ್ತೆ. 1814ರಿಂದ 1816ವರೆಗೆ ಆಗುತ್ತೆ. 1816ರಲ್ಲಿ ಸಗೋಲಿ ಒಪ್ಪಂದ ಆಗುತ್ತೆ.
ಮತ್ತೆ ನೇಪಾಳ ಸಹಾಯಕ ಸೈನ್ಯ ಪದ್ಧತಿ ಕೂಡ ಒಪ್ಕೊಳ್ಳುತ್ತೆ. ಸಗೋಲಿ ಒಪ್ಪಂದ, ಇದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೆ ಆಲ್ರೆಡಿ, ನಿಮಗೆ ನೋಡ್ಕೊಂಡು ಬಂದು ಹಿಂದಿನ ವಿಡಿಯೋಗಳಲ್ಲಿ ಇದೆ. ಈ ಒಂದು ಕದನದ ಮುಖಾಂತರವಾಗಿ ನೇಪಾಳ ಬ್ರಿಟಿಷ್ ನಿವಾಸಿಯನ್ನ ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಳಿಕ್ಕೆ ಒಪ್ಕೊಳ್ಳುತ್ತೆ. ನೇಪಾಳ ಸಿಕ್ಕಿಂನಿಂದ ಹಿಂದೆ ಸರಿಯುತ್ತೆ, ಸಹಾಯಕ ಸೈನ್ಯ ಪದ್ಧತಿಗೆ ಅದು ಒಪ್ಪಂದಕ್ಕೆ ಒಪ್ಕೊಳ್ತದೆ, ಸಹಾಯಕ ಸೈನ್ಯ ಪದ್ಧತಿನ ಒಪ್ಕೊಳ್ಳುತ್ತೆ. ಮತ್ತೆ ಇವನ ಕಾಲದಲ್ಲಿ ಮೂರನೇ ಆಂಗ್ಲೋ ಮರಾಠ ಕದನ ಆಗುತ್ತೆ, ಪಿಂಡಾರಿಗಳ ನಿಗ್ರಹ ಆಗುತ್ತೆ. ಸರ್ ಯಾರು ಸರ್ ಪಿಂಡಾರಿಗಳು? ಈಗ ಇವರು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿಯನ್ನು ಹಾಕ್ಸ್ಕೊಂಡಾಗ ಅಲ್ಲಿರುವಂತಹ ಏನು ಅವರ ಒಂದು ರಾಜ್ಯದಲ್ಲಿರುವಂತಹ ಸೈನಿಕರು ಏನಾದ್ರೆ ಕೆಲಸನ ಕಳ್ಕೊಂತಾರೆ. ಬಿಕಾಸ್ ಇವರ ಸೈನ್ಯವನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ, ಅವ್ರ ಕೈಲಿ ಸಂಬಳ ಕೊಡೋಕ್ಕಾಗಲ್ಲ ರಾಜರುಗಳಿಗೆ. ಆದ್ರಿಂದ ಇವರ ಸೈನ್ಯವನ್ನ ಮೇಂಟೈನ್ ಮಾಡಿಲ್ಲ ಅಂದ್ರೆ ಪ್ರದೇಶವನ್ನು ವಶಪಡಿಸ್ಕೊಳ್ತಾರೆ ಬ್ರಿಟಿಷರು. ಅದಕ್ಕೇನ್ ಮಾಡ್ತಾರೆ, ಅವರನ್ನು ಮೇಂಟೈನ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ತಮ್ಮ ಆರ್ಮಿಯನ್ನ ವಿಸರ್ಜನೆ ಮಾಡ್ಬಿಡ್ತಾರೆ. ಆಗ ವಿಸರ್ಜನೆ ಮಾಡಿದಾಗ ಅಲ್ಲಿರುವಂತ ಹಲವಾರು ಸೈನಿಕರು ತನ್ನ ಕೆಲಸಗಳನ್ನ ಕಳ್ಕೊಳ್ತಾರೆ. ಏನ್ ಮಾಡ್ಬೇಕು ಅವರು ತಾತ ಮುತ್ತಾತನ ಕಾಲದಲ್ಲೂ ಕೂಡ ಈ ಒಂದು ರಾಜರಿಗೋಸ್ಕರ ಅವರು ದುಡಿದಿದ್ರು, ಯುದ್ಧಗಳಲ್ಲಿ ಭಾಗಿಯಾಗಿದ್ರು. ಆದ್ರೆ ಈಗ ಸಡನ್ ಆಗಿ ಸಹಾಯಕ ಸೈನ್ಯ ಪದ್ಧತಿ ಬಂದಿದ್ರಿಂದ ಹಲವಾರು ಸೈನಿಕರು ಕೆಲಸವನ್ನ ಕಳ್ಕೊಳ್ಳುವಂತ ಕೆಲಸ ಆಗ್ತಾ ಹೋಗ್ತದೆ. ಆಗ ಅವ್ರೇನ್ ಮಾಡ್ತಾರೆ, ಕೆಲಸವನ್ನು ಕಳ್ಕೊಂಡಾಗ ಶಕ್ತಿ ಇರುತ್ತೆ, ಅದಕ್ಕೇನ್ ಮಾಡ್ತಾರೆ, ಅವರು ಈ ಬ್ರಿಟಿಷರ ಮೇಲೆ ದಾಳಿ ಮಾಡೋದು, ಅವರ ಒಂದು ಇದನ್ನ ಖಜಾನೆಗಳನ್ನ ಕದಿಯುವಂಥದ್ದು, ಕಳ್ತನ ಮಾಡೋದು, ಬ್ರಿಟಿಷರ ಮೇಲೆ ಅಟ್ಯಾಕ್ ಮಾಡಿ ಎಲ್ಲರೂ ಅವರು ಏನಾದ್ರು ದುಡ್ಡು ಸಾಗಿಸ್ಬೇಕಾದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ವಶಪಡಿಸ್ಕೊಳ್ಳೋದು, ಈ ರೀತಿಯ ಮಾಡ್ತಾ ಹೋಗ್ತಾರೆ. ಅದನ್ನ ಗಮನಿಸಿದಂತಹ ಏಸ್ಟಿಂಗ್ ಏನ್ ಮಾಡ್ತಾನೆ, ಆ ಪಿಂಡಾರಿಗಳನ್ನ ನಿಗ್ರಹ ಮಾಡುವ ಕೆಲಸವನ್ನ ಮಾಡ್ತಾನೆ. ಅವ್ರನ್ನ ಕಂಪ್ಲೀಟ್ ಸದೆ ಬಿಡಿತಾನೆ, ಹಲವಾರಿಗೆ ಮರಣನೆ ಕೊಡ್ತಾನೆ, ಜೀವದ ಶಿಕ್ಷೆನೆ ಕೊಡಲಾಗುತ್ತೆ ಇಟ್ಕೊಂಡು ಅವ್ರನ್ನ. ಅದರಿಂದ ಇವನ ಕಾಲದಲ್ಲಿ ಪಿಂಡಾರಿಗಳ ನಿಗ್ರಹ ಆಗುತ್ತೆ ಅಂತ. ಮತ್ತೆ ವಿಲಿಯಂ ಬೆಂಟಿಕ್ನ ಕಾಲದಲ್ಲಿ ತಕ್ಸ್ ಅಂತ ಬರ್ತಾರೆ, ಕೊಲೆಗಡಕರು ಅಂತೇಳಿ, ಅವ್ರು ಬೇರೆ ಇರ್ತಾರೆ. ಪಿಂಡಾರಿಗಳು ಈ ಮರಾಠರ ಆರ್ಮಿಯಲ್ಲಿ ಇದ್ದಂತಹ ಸೈನಿಕರು ಕೆಲಸ ಕಳ್ಕೊಂಡಿದ್ರು ಸಹಾಯಕ ಸೈನ್ಯ ಪದ್ಧತಿಯ ಮುಖಾಂತರವಾಗಿ. ಹಂಗಾಗಿ ಅವರು ತಮ್ಮ ಜೀವನೋಪಾಯಕ್ಕಾಗಿ ಈ ರೀತಿಯಾಗಿ ಬ್ರಿಟಿಷರ ಮೇಲೆ ದಾಳಿ ಮಾಡಿ ಹಣವನ್ನ ಅವರು ಹಂಚ್ಕೊಳ್ತಾ ಇದ್ರು, ಹಣವನ್ನ ವಶಪಡಿಸ್ಕೊಳ್ತಾ ಇದ್ರು, ಖಜಾನೆಗಳನ್ನ, ಬಂಗಾರಗಳನ್ನ ಈ ರೀತಿ ವಶಪಡಿಸ್ಕೊಳ್ತಾ ಇದ್ರು. ಆದ್ರೆ ತಕ್ಸ್ ಅಂತ ಬರ್ತಾರೆ. ವಿಲಿಯಂ ಬೆಂಟಿಕ್ನ ಕಾಲದಲ್ಲಿ ಹಲವಾರು ಕೊಲೆಗಡಕರು ದಾಳಿ ಮಾಡಿ ದರೋಡೆ ಮಾಡೋ ಕೆಲಸನ ಮಾಡ್ತಾ ಹೋಗ್ತಾರೆ. ಅವ್ರನ್ನ ತಕ್ಸ್ಗಳನ್ನ ವಿಲಿಯಂ ಬೆಂಟಿಕ್ ಸಪ್ರೆಸ್ ಮಾಡಿ 1730 ಸಪ್ರೆಸ್ ಮಾಡಿ ಅವರನ್ನ ನಿರ್ಣಯ ಮಾಡೋ ಕೆಲಸನ ಅವ್ರು ಮಾಡ್ತಾ ಹೋಗ್ತಾನೆ. ಅದು ಗೊತ್ತಿರಲಿ ನಿಮಗೆ, ವಿಲಿಯಂ ಬೆಂಟಿಕ್ ಬಂದಾಗ ನಿಮಗೆ ಬಗ್ಗೆ ಡೀಟೇಲ್ ಚರ್ಚೆ ಮಾಡ್ತೀನಿ. ಪಿಂಡಾರಿಗಳ ನಿಗ್ರಹ ಆಗಿದ್ದು ಏಸ್ಟಿಂಗ್ನ ಕಾಲದಲ್ಲಿ, ತಗ್ಸ್ ಕೊಲೆಗಡಕರ ಇದಾಗಿದ್ದು, ದರೋಡೆಕೋರರೆಲ್ಲರೂ ಕೂಡ ಅವರ ನಿಗ್ರಹ ಆಗಿದ್ದು ವಿಲಿಯಂ ಬೆಂಟಿಕ್ನ ಕಾಲದಲ್ಲಿ 1830. ಮೂರನೇ ಆಂಗ್ಲೋ ಮರಾಠ ಕದನ ಆದ ನಂತರ ಮರಾಠರ ಸಂಪೂರ್ಣವಾಗಿ ನಿಗ್ರಹ ಆಗುತ್ತೆ. ಮರಾಠ ಒಕ್ಕೂಟ ವಿಸರ್ಜನೆ ಆಗುವ ಕೆಲಸವೂ ಕೂಡ ಆಗ್ತಾ ಹೋಗುತ್ತೆ. ಮತ್ತೆ ಸತಾರಾ ಅನ್ನುವಂತ ಒಂದು ಹೊಸ ಸ್ಟೇಟ್ ಅನ್ನ ಕ್ರಿಯೇಟ್ ಮಾಡಲಾಗುತ್ತೆ. ನೋಡ್ರಿ, ಪಿಂಡಾರಿ ವಾರ ಆಗುತ್ತೆ. ಅದೇ ಸೈನ್ಯದಿಂದ ಕೆಲಸ ಕಳ್ಕೊಂಡವರು 1718 ಪಿಂಡಾರಿಗಳ ಕುಲದ ಸಂಪೂರ್ಣ ನಾಶವನ್ನು ಮಾಡೋ ಕೆಲಸ ಮಾಡ್ತಾ ಹೋಗ್ತಾರೆ. ಕಂಪ್ಲೀಟ್ ಅಷ್ಟು ಸಪ್ರೆಸ್ ಅನ್ನ ಮಾಡ್ತಾರೆ, ಅವ್ರನ್ನ ನಿಗ್ರಹ ಮಾಡ್ತಾರೆ. ಮೂರನೇ ಆಂಗ್ಲೋ ಮರಾಠ ಯುದ್ಧ. ಈ ಕಡೆ ಪೇಶ್ವಾ, ಎರಡನೇ ಬಾಜಿರಾವ್, ಸಿಂಧಿಯಾ ಹೋಲ್ಕರ್, ಈ ಕಡೆ ಹೇಸ್ಟಿಂಗು. ಮರಾಠ ಒಕ್ಕೂಟವು ಕೊನೆಗೊಳ್ಳುತ್ತೆ 1818 ಬ್ರಿಟಿಷರು ಪೇಶ್ವದಿಂದ ರದ್ದುಗೊಳಿಸ್ತಾರೆ. ಸತಾರಾ ಸ್ಟೇಟ್ ಅನ್ನು ಹೊಸ ಒಂದು ಸ್ಟೇಟ್ ಅನ್ನ ಕ್ರಿಯೇಟ್ ಮಾಡಲಾಗುತ್ತೆ. ಪ್ರತಾಪ್ ಸಿಂಗ್ ಅದಕ್ಕೆ ರಾಜನಾಗಿ ಮಾಡಲಾಗುತ್ತೆ. ಒಬ್ಬ ಶಿವಾಜಿಯ ದೂರದ ಸಂಬಂಧಿಯನ್ನ ಮಾಡಲಾಗುತ್ತೆ. ಬಿಕಾಸ್ ಮರಾಠರ ಸೆಂಟಿಮೆಂಟ್ ಗೆ ರೆಸ್ಪೆಕ್ಟ್ ಮಾಡಬೇಕು ಅಂತೇಳಿ. ಬಿಕಾಸ್ ಮರಾಠರ ಒಕ್ಕೂಟವನ್ನೇ ಅವರು ಕಂಪ್ಲೀಟ್ಲಿ ತೆಗೆದಾಗ, ಕೊನೆಗೊಳಿಸಿದಾಗ ಮರಾಠರು ರಚ್ಚಿಗೆ ಹೇಳ್ಬೋದು, ಜನಗಳು ದಂಗೆ ಹೇಳ್ಬೋದು ಅಂತ ಹೇಳ್ಬಿಟ್ಟು ಆ ತರ ಮೈಂಡ್ ಸೆಟ್ ಇಟ್ಕೊಂಡು ಇವರು ಸತಾರವನ್ನ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಅದನ್ನ ಸತಾರವನ್ನು ಮತ್ತೆ ವಶಪಡಿಸ್ಕೊಳ್ತಾರೆ. ಮುಂದೆ ಹೇಳ್ತಾ ಹೋಗ್ತೀನಿ ಏನಾಗುತ್ತೆ ಅಂತೇಳಿ. ಏಸ್ಟಿನ ಕಾಲದಲ್ಲಿ ಇನ್ನೊಂದಾಗುತ್ತೆ 1817 ಹಿಂದೂ ಕಾಲೇಜ್, ಇವತ್ತಿನ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜನ್ನ ಸ್ಥಾಪನೆ ಮಾಡಲಾಗುತ್ತೆ. ಯಾರಿಂದ? ರಾಜಾರಾಮ್ ಮೋಹನ್ ರಾಯ್ ಮತ್ತು ಡೇವಿಡ್ ಅವರಿಂದ ಸ್ಥಾಪನೆ ಆಗುತ್ತೆ. ಏನನ್ನ ಇದಕ್ಕೋಸ್ಕರ? ಇಂಗ್ಲಿಷ್ ಮತ್ತು ಪಾಶ್ಚಿಮಾತ್ಯ ಶಿಕ್ಷಣಕ್ಕೋಸ್ಕರ, ಇಂಗ್ಲಿಷ್ ಮತ್ತು ವೆಸ್ಟರ್ನ್ ಎಜುಕೇಶನ್ಗೋಸ್ಕರ ರಾಜಾರಾಮ್ ಮೋಹನ್ ರಾಯ್ ಮತ್ತು ಡೇವಿಡ್ ಅವರು ಸೇರ್ಕೊಂಡು
ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ 1817ರಲ್ಲಿ. ಅದು ಇವನ ಕಾಲದಲ್ಲಿ, ಎಷ್ಟಿನ ಕಾಲದಲ್ಲಿ. ಇವತ್ತು ಆ ಒಂದು ಹಿಂದೂ ಕಾಲೇಜು ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಾಗಿ ಮಾರ್ಪಾಡಿದೆ. ಇಲ್ಲಿ ಕಾಣ್ತಾ ನೋಡಿ, ಹಿಂದೂ ಕಾಲೇಜು 1817ರಿಂದ 1855. ನಂತರವಾಗಿ ಇದು ಹೆಸರು ಬದಲಿಸ್ಕೊಳ್ಳುತ್ತೆ, ಪ್ರೆಸಿಡೆನ್ಸಿ ಕಾಲೇಜ್ ಅಂತೇಳಿ. 1855ರಿಂದ 2020ವರೆಗೂ ಕೂಡ. 1817ರಲ್ಲಿ ಕಲ್ಕತ್ತಾ, ದೆಹಲಿ ಮತ್ತು ಆಗ್ರಾದಲ್ಲಿ 3 ಸಂಸ್ಕೃತ ಕಾಲೇಜುಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. 3 ಕಡೆ. ಎಷ್ಟಿನ ಕಾಲದಲ್ಲಿ? ಕಲ್ಕತ್ತಾ, ದೆಹಲಿ, ಆಗ್ರಾದಲ್ಲಿ 3 ಸಂಸ್ಕೃತ ಕಾಲೇಜುಗಳನ್ನ, 3 ಸ್ಯಾನ್ಸ್ಕ್ರಿಟ್ ಕಾಲೇಜುಗಳನ್ನ ಈ 3 ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ವೆಲ್ಲೆಸ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಸ್ವಲ್ಪ ಕಿತ್ಕೊಂಡಿರ್ತಾನೆ. ಆದರೆ ಏಸ್ಟಿಂಗ್ ಬಂದಾಗ ಸ್ವಲ್ಪ ಈ ವಿಚಾರದಲ್ಲಿ ಸ್ವಲ್ಪ ಲಿಬರಲ್ ಮಾಡ್ತಾನೆ. ಅವನು ಪತ್ರಿಕಾ ಸ್ವಾತಂತ್ರ್ಯವನ್ನ ಪ್ರೋತ್ಸಾಹ ಮಾಡ್ತಾನೆ. 1899ರಲ್ಲಿ ಏನು ವೆಲ್ಲೆಸ್ಲಿ ಅವಧಿಯಲ್ಲಿ ನೀಡಿದಂತಹ ಸೆನ್ಸರ್ಶಿಪ್ ಏನಿತ್ತು ಅದನ್ನು ತೆಗೆದುಹಾಕ್ಬಿಟ್ಟು ಸ್ವಲ್ಪ ಅದನ್ನ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾನೆ. ಅದು ಗೊತ್ತಿರಲಿ. ಮತ್ತೆ ಇವನ್ ಕಾಲದಲ್ಲಿ ಸಮಾಚಾರ ದರ್ಪಣ ಅಂತೇಳಿ, ಸಮಾಚಾರ ದರ್ಪಣ ಭಾರತದ ಮೊದಲ ಸ್ಥಳೀಯ ಪತ್ರಿಕೆ. ಫಸ್ಟ್ ಇಂಡಿಯನ್ ನ್ಯೂಸ್ ಪೇಪರ್ ಅಂದ್ರೆ ಅದು ಬೆಂಗಾಲ್ ಗೆಜೆಟ್. ಜೇಮ್ಸ್ ಅಗಸ್ಟಸ್ ಇಕಿ 1880ರಲ್ಲಿ ಅದನ್ನ ಪಬ್ಲಿಷ್ ಮಾಡಿದ್ದು. ಆದರೆ ಭಾರತದ ಮೊದಲ ಸ್ಥಳೀಯ ಪತ್ರಿಕೆ, ಸ್ಥಳೀಯ ಭಾಷೆಯಲ್ಲಿ ಅಂದ್ರೆ ಬಂಗಾಳಿ ಸ್ಥಳೀಯ ಭಾಷೆಯಲ್ಲಿ ತಂದಿರುವಂತಹ ಪತ್ರಿಕೆ ಸಮಾಚಾರ ದರ್ಪಣ. ಇಲ್ಲಿ ಏನ್ ಕಾಣ್ತಾ ಉಂಟು ಪತ್ರಿಕೆಯ ಮುಖಪಟವನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ, ಫೋಟೋ ಕೊಟ್ಟಿದ್ದೀನಿ. ಸಮಾಚಾರ ದರ್ಪಣ ಮೇ 31, 1818ರಲ್ಲಿ ಸ್ಥಳೀಯ ಭಾಷೆಯಲ್ಲಿ, ಬಂಗಾಳಿ ಭಾಷೆಯಲ್ಲಿ ಮೊದಲಿಗೆ ಅದು ಸ್ಟಾರ್ಟ್ ಆಗುತ್ತೆ, ಪಬ್ಲಿಷ್ ಆಗುತ್ತೆ. ಯಾರು ಇದನ್ನ ಪಬ್ಲಿಷ್ ಮಾಡಿದ್ದು? ಸೆರಾಂಪುರ್ನ ಕ್ಯಾರಿ ಮತ್ತು ಮಾರ್ಷ್ಮನ್ ಇನ್ನ ಪ್ರಕಟ ಮಾಡ್ತಾರೆ. ಇದು ಹೇಸ್ಟಿಂಗ್ ಅವಧಿಯಲ್ಲಿ ಪ್ರಾರಂಭ ಆಗುತ್ತೆ. ಅದು ಜಸ್ಟ್ ಗೊತ್ತಿಲ್ಲ ನಿಮಗೆ. ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಲ್ಲಿ, ವರ್ನಾಕ್ಯುಲರ್ ನ್ಯೂಸ್ ಪೇಪರ್ ಅಂತ ಕರಿತೀವಿ. ಫಸ್ಟ್ ವರ್ನಾಕ್ಯುಲರ್ ನ್ಯೂಸ್ ಪೇಪರ್ ಇನ್ ಇಂಡಿಯಾ. ಭಾರತದಲ್ಲಿ ಮೊದಲ ಸ್ಥಳೀಯ ಪತ್ರಿಕೆ ಯಾವುದಪ್ಪ? ಸ್ಥಳೀಯ ಭಾಷೆಯಲ್ಲಿ ಬಂದಿರುವುದು ಅಂದ್ರೆ ಸಮಾಚಾರ ದರ್ಪಣ. ಅದು ಬಂಗಾಳಿ ಭಾಷೆಯಲ್ಲಿ. ಫಸ್ಟ್ ಇಂಡಿಯನ್ ನ್ಯೂಸ್ ಪೇಪರ್, ಭಾರತದ ಮೊದಲ ಭಾರತೀಯ ಪತ್ರಿಕೆ ಯಾವುದಪ್ಪ ಅಂದ್ರೆ ಬೆಂಗಾಲ್ ಗೆಜೆಟ್. 1880ರಲ್ಲಿ ಜೇಮ್ಸ್ ಅಗಸ್ಟಸ್ ಇಕಿ ಇದನ್ನ ಪ್ರಾರಂಭ ಮಾಡಿದ್ದು. ಮತ್ತೆ ಇವನ್ ಕಾಲದಲ್ಲಿ ಇನ್ನೊಂದು ಲಾಟ್ರಿ ಕಮಿಟಿ ಅಂತ ಆಗುತ್ತೆ 1817ರಲ್ಲಿ. ಏನಕ್ಕೆ ಹೆಸರು ಅಂದ್ರೆ, ಇವತ್ತು ಭಾರತ ಹಲವಾರು ಬಾಂಡ್ಗಳನ್ನ, ಗೌರ್ಮೆಂಟ್ ಬಾಂಡ್ಗಳನ್ನ ಬಿಡುಗಡೆ ಮಾಡುತ್ತೆ. ಏನಕ್ಕೆ ಬಾಂಡ್ಗಳು ಬಿಡುಗಡೆ ಮಾಡುತ್ತೆ? ಅಮೌಂಟ್ ಅನ್ನ ಜನರಿಂದ ಎತ್ತಿ ಅದನ್ನ ಏನು ಫಿಸಿಕಲ್ ಡೆಫಿಸಿಟ್ಗೆ ಆಗಿರ್ಬೋದು, ಬಜೆಟ್ಗೆ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಅಭಿವೃದ್ಧಿಗೆ ಆಗಿರ್ಬೋದು, ಇವುಗಳಿಗೆ ಬಾಂಡ್ಗಳನ್ನ ಇಶ್ಯೂ ಮಾಡಿಬಿಟ್ಟು ದುಡ್ಡನ್ನ ಎತ್ತುತ್ತೆ, ಬಾಂಡ್ಗಳನ್ನ ಕೊಡುತ್ತೆ. ಅದಕ್ಕೆ ಬಾಂಡ್ಗಳಿಗೆ ಮಿತಿ ಇರುತ್ತೆ. 2 ವರ್ಷ ಆದ್ಮೇಲೆ ನಿಮ್ಗೆ ಈಗ 1,000 ರೂಪಾಯಿ ಕೊಟ್ರೆ, ಈಗ ಸರ್ಕಾರ ಕೊಟ್ಟಿರುತ್ತೆ. ನೀವು ನೋಡಿ, ಈ ಒಂದು ಬಾಂಡಿಗೆ 1,000 ರೂಪಾಯಿ, ಒಂದು ಬಾಂಡಿಗೆ 1,000 ರೂಪಾಯಿ. ನೀವು ನಮ್ಮ ಬಾಂಡನ್ನ, ನಮಗೆ ದುಡ್ಡನ್ನ ಕೊಟ್ಟು ಒಂದು ಬಾಂಡನ್ನ ಖರೀದಿಸಿದ್ರೆ 1,000 ರೂಪಾಯಿ. ಈ ಬಾಂಡನ್ನ ನೀವು 10 ವರ್ಷ ಬಿಟ್ಕೊಂಡು ಕೊಟ್ರೆ ನಾವು ನಿಮ್ಗೆ 1,100 ರೂಪಾಯಿನ ಕೊಡ್ತೀವಿ, ಅಂದ್ರೆ 100 ರೂಪಾಯಿ ಲಾಭ ನಿಮ್ಗೆ. ಈ ರೀತಿ ಆಫರ್ ಅನ್ನ ಮಾಡಿ ಬಾಂಡ್ಗಳನ್ನ ಇಶ್ಯೂ ಮಾಡಿ ಅಭಿವೃದ್ಧಿಗೋಸ್ಕರ ಸರ್ಕಾರ ದುಡ್ಡನ್ನ ಎತ್ತುತ್ತೆ ಸಾರ್ವಜನಿಕರಿಂದ. ಅದೇ ಕೆಲಸವನ್ನ ಲಾಟ್ರಿ ಕಮಿಟಿ ಮಾಡಿತ್ತು ಇವನ ಕಾಲದಲ್ಲಿ. ಇವತ್ತೇನು ಭಾರತ ಸರ್ಕಾರ ಬಾಂಡ್ಗಳನ್ನ ವಿತರಣೆ ಮಾಡಿ ಏನ್ ಕೊಡ್ತೀವಿ? ಕೆಲವು ಟೈಮಲ್ಲಿ RBI ಬಾಂಡನ್ನು ಇಶ್ಯೂ ಮಾಡುತ್ತೆ, ಕೆಲವು ಟೈಮಲ್ಲಿ ಸರ್ಕಾರವೇ ಈ ತರ ಮಾಡುತ್ತೆ. ಆ ತರ ಹಲವಾರು ವಿಚಾರದಲ್ಲಿ ಹಲವಾರು ಮುನ್ಸಿಪಾಲಿಟಿಗಳು ಕೂಡ ಬಾಂಡ್ಗಳನ್ನ ವಿತರಣೆ ಮಾಡ್ತಾ ಹೋಗ್ತವೆ. ಇಷ್ಟು ಕೊಡ್ತೀವಿ ನೋಡಿ, ಇಷ್ಟು ಒಂದು ಬಾಂಡ್ ರೇಟು, 2 ವರ್ಷ ಆದ್ಮೇಲೆ ನಿಮ್ಗೆ ಇಷ್ಟು ಸಿಗುತ್ತೆ ಅಂತ ಆಫರ್ ಮಾಡೋದು. ಸರ್ಕಾರವೇ ಇದ್ರ ಜವಾಬ್ದಾರಿ ಆಗಿರುತ್ತೆ ದುಡ್ಡು ಕೊಡೋದಕ್ಕೆ. ಎಲ್ಲರೂ ತುಂಬಾ ಜನ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೇಫ್ಟಿ, ರಿಸ್ಕ್ ಇರಲ್ಲ. ಈ ಲಾಟ್ರಿ ಕಮಿಟಿಯನ್ನ ನೇಮಕ ಮಾಡಲಾಗುತ್ತೆ. ಏನಕ್ಕಪ್ಪ ಅಂತಂದ್ರೆ, ಈ ಕಲ್ಕತ್ತಾ ಟೌನ್ ಅನ್ನ ದೊಡ್ಡ ಮಟ್ಟಕ್ಕೆ ಡೆವಲಪ್ ಮಾಡ್ಲಿಕ್ಕೆ, ಸುಧಾರಣೆ ಮಾಡ್ಲಿಕ್ಕೆ, ಹಣವನ್ನ ಸಂಗ್ರಹ ಮಾಡ್ಲಿಕ್ಕೆ. ಬಿಕಾಸ್ ಪಟ್ಟಣ ಯೋಜನೆಗೆ ಸರ್ಕಾರ ಹಣ ನೀಡ್ತಾ ಇರಲಿಲ್ಲ. ಅವ್ರು ಹೊಟ್ಟೆ ತುಂಬಿಸ್ಕೊಂಡು ನೋಡ್ಕೊಳ್ತಾ ಇದ್ರು, ಅಭಿವೃದ್ಧಿಗೆ ಜಾಸ್ತಿ ಗಮನ ಕೊಡ್ತಾ ಇರಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಸ್ವಲ್ಪ ಏಸ್ಟಿಂಗ್ ಒಳ್ಳೆ ಕೆಲಸವನ್ನು ಮಾಡಿದ್ರು. ಇವನ್ ಕಾಲದಲ್ಲಿ ಲಾಟ್ರಿ ಕಮಿಟಿಯನ್ನು ನೇಮಕ ಮಾಡಿ ಸಾರ್ವಜನಿಕರ ಮೂಲಕ ಹಣವನ್ನ ಸಂಗ್ರಹಿಸಿ ಅದರ ಮುಖಾಂತರವಾಗಿ ಪಟ್ಟಣ ಯೋಜನೆಗೆ ಏನು ರೋಡ್ ಹಾಕೋದಾಗಿರ್ಬೋದು, ಮತ್ತೆ ಕ್ಲಿಯರಿಂಗ್ ರಿವರ್ ಬ್ಯಾಂಕ್ಸ್ ನ ಕ್ಲಿಯರ್ ಮಾಡೋದಾಗಿರ್ಬೋದು,
ರಿಮೂವಿಂಗ್ ಹರ್ಟ್ಸ್ಗಳನ್ನ ರಿಮೂವ್ ಮಾಡೋದಾಗಿರ್ಬೋದು, ಇವೆಲ್ಲಕ್ಕೂ ಕೂಡ ದುಡ್ಡನ್ನ ವಂಚಲಾಯಿತು ಈ ಒಂದು ಲಾಟರಿ ಕಮಿಟಿಯ ಮುಖಾಂತರವಾಗಿ. ಇದು ಒಂಥರ ಬಾಂಡ್ಗಳಿದ್ದಂಗೆ. ಅದಕ್ಕೆ ಲಾಟರಿ ಕಮಿಟಿ ಬಾಂಡ್ಗಳ ಬದಲು ಲಾಟರಿ ಇಶ್ಯೂ ಮಾಡಲಾಯಿತು, ಅದನ್ನ ಲಾಟರಿ ಕಮಿಟಿ ಅಂತ ನೇಮಕ ಆಯಿತು. ಅದಕ್ಕೆ ಲಾಟರಿ ಕಮಿಟಿ ಆಗ್ಬಿಡ್ತು. ಬಾಂಡ್ಗಳನ್ನ ಅವಾಗ ಲಾಟರಿ ಅಂತ ಕರೆದ್ರು. ಅದಕ್ಕೆ ಈ ಕಮಿಟಿಗೆ ಲಾಟರಿ ಕಮಿಟಿ ಅಂತ ಕರೆಯಲಾಯಿತು. ಲಾಟರಿ ಸಮಿತಿಯು 1917ರ ಬ್ರಿಟಿಷ್ ಇಂಡಿಯಾ ಸರ್ಕಾರದ ಕಲ್ಕತ್ತಾದಲ್ಲಿ ಪಟ್ಟಣ ಯೋಜನೆಗೆ ಸಹಾಯ ಮಾಡಲು ಸ್ಥಾಪಿಸಿದಂತಹ ಸಮಿತಿಯಾಗಿದೆ. ಪಟ್ಟಣ ಸುಧಾರಣೆಗಾಗಿ ಹಣವನ್ನು ಸಂಗ್ರಹಿಸಿದ ಸಾರ್ವಜನಿಕ ಲಾಟರಿಗಳ ಹೆಸರನ್ನ ಸಮಿತಿ ಹೆಸರಾಯಿತು. ಆ ಲಾಟರಿಗಳನ್ನ ಇಶ್ಯೂ ಮಾಡಲಾಯಿತು ಬಾಂಡ್ಗಳ ಇದರಲ್ಲಿ. ಅದಕ್ಕೆ ಲಾಟರಿ ಕಮಿಟಿ ಇದಕ್ಕೆ ಹೆಸರು ಬಂತು. ಲಾಟರಿ ಕಮಿಟಿ ಅದು ಏನಕ್ಕೆ ಇದು ಮಾಡ್ತು? ರೋಡ್ಗಳನ್ನ ಕಟ್ಟಲಿಕ್ಕೆ, ಮತ್ತೆ ಹೂಗ್ಲಿ ನದಿಯಲ್ಲಿ ಏನು ಸ್ವಲ್ಪ ಕ್ಲಿಯರ್ ಮಾಡ್ಲಿಕ್ಕೆ, ಅದನ್ನ ಓಡಾಡಕ್ ನೀಟಾಗಿ ಮಾಡ್ಲಿಕ್ಕೆ, ಹೂಗ್ಲಿ ನದಿಯ ಹೂಳ್ ತೆಗಿಲಿಕ್ಕೆ, ಈ ರೀತಿ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ಳಾಯ್ತು. ಮತ್ತೆ ರಿಮೂವಿಂಗ್ ಹರ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ತೆಗೆಯುವಂಥದ್ದು, ಚರಂಡಿಗಳನ್ನ ಇದು ಮಾಡುವಂಥದ್ದು ಅಂತ ಕೆಲಸಗಳಿಗೆ ಈ ದುಡ್ಡನ್ನ ಯೂಸ್ ಮಾಡಲಾಯಿತು. ಯಾಕೆ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು ಅಂದ್ರೆ, ದ ಗೌರ್ಮೆಂಟ್ ಡಿಡ್ ನಾಟ್ ಪ್ರೊವೈಡ್ ದ ನೆಸೆಸರಿ ಫಂಡ್ಸ್ ಫಾರ್ ಟೌನ್ ಪ್ಲಾನಿಂಗ್. ಪಟ್ಟಣ ಯೋಜನೆಗೆ ಸರ್ಕಾರ ಅಗತ್ಯ ಹಣ ನೀಡದ ಕಾರಣ ಸಾರ್ವಜನಿಕ ಲಾಟರಿ ಮೂಲಕ ಹಣ ಸಂಗ್ರಹಿಸಲು ಸಮಿತಿ ಸ್ಥಾಪಿಸಲಾಯಿತು. ಸೊ ದ ಕಮಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಟು ರೈಸ್ ಫಂಡ್ಸ್ ಥ್ರೂ ಪಬ್ಲಿಕ್ ಲಾಟರೀಸ್. ಲಾಟರಿಗಳನ್ನ ಕೊಟ್ಟು ಅಂದ್ರೆ ಬಾಂಡ್ಗಳನ್ನ ಕೊಟ್ಟು ದುಡ್ಡನ್ನ ಸಂಗ್ರಹ ಮಾಡಲಾಯಿತು. ಮುಂದೆ ಇದೇ ಸಿಸ್ಟಮ್ ಅನ್ನ ಭಾರತದಲ್ಲಿ ರೈಲ್ವೆ ಹಳಿಗಳನ್ನ ಹಾಕ್ಲಿಕ್ಕೆ ಬಳಸಿಕೊಳ್ಳಲಾಯಿತು. ಈ ರೈಲ್ವೆ ಹಳಿಗಳಿಗೆ ಹೆಚ್ಚು ಬಡ್ಡಿಗಳನ್ನ ಕೊಡಲಾಯಿತು. ಹಲವಾರು ಬ್ರಿಟಿಷ್ ವ್ಯಾಪಾರಿಗಳು ಬಂದು ರೈಲ್ವೆ ಹಳಿಗಳ ಬಾಂಡ್ಗಳಲ್ಲಿ ದುಡ್ಡನ್ನು ಹಾಕ್ತಾರೆ, ಭರ್ಜರಿ ಲಾಭ ಮಾಡ್ಕೊಂತಾರೆ. ಇದೇ ಭಾರತದ ದುಡ್ಡು ಸಂಪತ್ತಿನ ಸೋರಿಕೆ ಆಗ್ಲಿಕ್ಕೆ ಮುಖ್ಯ ಕಾರಣ ಆಯ್ತು. ನೋಡ್ರಿ, ಭಾರತದ ಸಂಪತ್ತು ಸೋರಿಕೆ ಹೆಂಗಾಯ್ತಪ್ಪ ಅಂತಂದ್ರೆ, ದಾದಾಭಾಯಿ ನವರೋಜಿ ಅವರೆಲ್ಲ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದನ್ನ, ಸಂಪತ್ತಿನ ಸೋರಿಕೆ ಹೆಂಗಾಯ್ತು, ನಮ್ಮ ಸಂಪತ್ತು ಹೇಗೆ ಬ್ರಿಟನ್ಗೆ ಹೋಯ್ತು ಅಂತಂದ್ರೆ ಇದ್ರ ಮುಖಾಂತರವಾಗಿ ಇವರು ಬಾಂಡ್ಗಳನ್ನ ಇಶ್ಯೂ ಮಾಡೋದು. ಈಗ ರೈಲ್ವೆ ಹಾಕಿದ್ರು, ರೈಲ್ವೆ ಏನಕ್ಕೆ ಹಾಕಿದ್ರು? ನಮ್ಮ ದೇಶವನ್ನ ಡೆವಲಪ್ ಮಾಡ್ಲಿಕ್ಕೆ ಅಲ್ಲ, ಭಾರತವನ್ನ ದೋಚಲಿಕ್ಕೆ ಮಾಡಿರುವಂತ ಒಂದು ಹಳಿಗಳು, ಸ್ವಲ್ಪ ಈಸಿ ಆಗ್ಲಿ ಅಂತೇಳಿ. ಅದಕ್ಕೆ ಭಾರತದಲ್ಲಿ ಹಳಿ ಹಾಕ್ಲಿಕ್ಕೆ ಹಲವಾರು ಜನರು ಬಂದು ಪಬ್ಲಿಕ್ ಫಂಡ್ ರೈಸ್ ಮಾಡಿದ್ರು. ಎಲ್ಲ ಏನು ದೊಡ್ಡ ಮಟ್ಟಕ್ಕೆ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತಿತ್ತು. ಅಲ್ಲಿಂದ ಭರ್ಜರಿ ದುಡ್ಡಿತ್ತು, ಬಂದೆಲ್ಲ ಇನ್ವೆಸ್ಟ್ ಮಾಡಿದ್ರು. ಒಳ್ಳೆ ರಿಟರ್ನ್ಸ್ ಕೊಡಲಾಯ್ತು, ಬಾಂಡ್ಸ್ಗಳಿಗೆ ಒಳ್ಳೆ ರಿಟರ್ನ್ಸ್ ಕೊಡಲಾಯ್ತು. ಅವ್ರಿಗೆ ದುಡ್ಡನ್ನು ವಾಪಸ್ ಕೊಟ್ಟಾಗ ಒಳ್ಳೆ ಭಾರತದ ಸಂಪತ್ತು ಎಲ್ಲ ಕೂಡ ಕಡೆ ಸೋರಿಕೆಯಾಗಿ ಹೋಯ್ತು. ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಮುಖಾಂತರವಾಗಿ ಈ ಮುಖಾಂತರವಾಗಿ ಅವ್ರು ಇನ್ವೆಸ್ಟ್ ಮಾಡೋದು, ಬಾಂಡ್ಸ್ಗಳನ್ನ ಇಲ್ಲಿಗೆ ಹಾಕೋದು, ಅದನ್ನ ಬಡ್ಡಿ ಸಮೇತ ತಗೊಂಡು ಹೋಗೋದು. ಈ ರೀತಿಯಾಗಿ ಸಂಪತ್ತಿನ ಸೋರಿಕೆ ಆಯ್ತು. ಇದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ, ಅದ್ರ ಬಗ್ಗೆ ನಿಮಗೆ ಮುಂದೆ ಚರ್ಚೆ ಮಾಡ್ಕೊಳ್ತಾ ಬರ್ತೀನಿ. ಈ ರೀತಿ ಇದು ನಿಮ್ಗೆ ಗೊತ್ತಿಲ್ಲ, ಲಾಟರಿ ಕಮಿಷನ್ ಇವನ್ ಕಾಲದಲ್ಲಿ ಆಯ್ತು ಅಂತೇಳಿ. ಮತ್ತೆ ಇವನು ಬಂಗಾಳದ ಗವರ್ನರ್ ಆಗಿದ್ದಾಗ ಮದ್ರಾಸ್ನಲ್ಲಿ ಥಾಮಸ್ ಮನ್ರೋ ರೈತವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಈ ರೈತವಾರಿ ಪದ್ಧತಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ. ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀನಿ. ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ ಮೂರನ್ನು ಕೂಡ ಒಂದೇ ವಿಡಿಯೋದಲ್ಲಿ ನೀಟಾಗಿ ಚರ್ಚೆ ಮಾಡಿದ್ದೀನಿ. ನೀವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಇದನ್ನ ಕ್ಯಾಪ್ಟನ್ ರೀಡ್ ಅವರು ಇದನ್ನ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ್ರು. ಇದನ್ನ ಥಾಮಸ್ ಮನ್ರೋ ಇದನ್ನ ದೊಡ್ಡ ಮಟ್ಟಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು. ಮೊದಲ ಪ್ರೆಸಿಡೆನ್ಸಿಯಲ್ಲಿ ನಾರ್ತ್ ಕಾವೇರಿ ಡೆಲ್ಟಾವನ್ನು ಬಿಟ್ಟು ಎಲ್ಲ ಕಡೆ ಇವನ್ನ ಜಾರಿಗೆ ತಂದ್ರು. ರೈತರೇ ಸರ್ಕಾರಕ್ಕೆ ನೇರವಾಗಿ ತೆರಿಗೆಯನ್ನು ಕಟ್ಟುವಂಥದ್ದು, ಕಬಳಿತನ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರು. ಸರ್ಕಾರದ ಅವರುಗಳಿಗೆ ಓನರ್ಶಿಪ್ಗೋಸ್ಕರ ಪಟ್ಟವನ್ನ ಕೊಡಲಾಗ್ತಿತ್ತು ಅಂತೇಳಿ ಇದ್ರ ಬಗ್ಗೆ ಡೀಟೇಲ್ ಚರ್ಚೆ ಮಾಡಿದ್ದೀನಿ. ಇದನ್ನ ನೋಡ್ಕೊಳ್ಳಿ. ಇದನ್ನ ಮತ್ತೆ ಬಾಂಬೆ ಪ್ರೆಸಿಡೆನ್ಸಿಗೆ ಅಲ್ಲಿನ ಗವರ್ನರ್ ಸರ್ ಎಲ್ಫಿನ್ಸ್ಟೋನ್ ಬಾಂಬೆ ಪ್ರಾಂತದಲ್ಲಿ ಇದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಜಾರಿ ಮಾಡ್ತಾನೆ. ಅದ್ರ ಬಗ್ಗೆ ಡೀಟೇಲ್ ಚರ್ಚೆ ಮಾಡಿದ್ದೀನಿ. ರೈತವಾರಿ ಸಿಸ್ಟಮ್ ಅನ್ನ ಮದ್ರಾಸು, ಬಾಂಬೆ, ಕೂರ್ಗ್ ಮತ್ತೆ ಅಸ್ಸಾಂ ಅಲ್ಲಿ ಬಹುಮುಖ್ಯವಾಗಿ ಇದನ್ನ ತರಲಾಯಿತು ಅಂತೇಳಿ ಗೊತ್ತಿರಲಿ. ಇದು ಏಸ್ಟಿಂಗ್ನ ಕಾಲದಲ್ಲಿ ಆಗಿರುವಂತಹ ಘಟನೆ. ಇದಕ್ಕೆ ಏಸ್ಟಿಂಗ್ಸ್ಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿವೆ. ಯಾವ್ಯಾವ ಪ್ರಶ್ನೆಗಳು ಬಂದಿವೆ ನೋಡ್ಕೊಂಬೋಣ. ಆಂಗ್ಲೋ ನೇಪಾಲ್ ವಾರ್ ಟುಕ್ ಪ್ಲೇಸ್ ಡ್ಯೂರಿಂಗ್ ದ ರೈನ್ ಆಫ್ ಅಂತ. ಆಂಗ್ಲೋ ನೇಪಾಲ್ ಕದನ ಯಾರ ಕಾಲದಲ್ಲಿ ಆಯ್ತು ಅಂತ ಕೇಳ್ತಾರೆ. ಹೇಸ್ಟಿಂಗ್ಸ್ನ ಕಾಲದಲ್ಲಿ. ವಾರನ್ ಹೇಸ್ಟಿಂಗ್ಸು ಮತ್ತೆ ಲಾರ್ಡ್ ಹೇಸ್ಟಿಂಗ್ಸ್ ಕನ್ಫ್ಯೂಷನ್ ಆಗ್ಬೇಡಿ. ವಾರನ್ ಹೇಸ್ಟಿಂಗ್ಸ್ ಬೇರೆ, ಹೇಸ್ಟಿಂಗ್ಸ್ ಬೇರೆ. ಮತ್ತೆ ಮೂರನೇ ಆಂಗ್ಲೋ ಮರಾಠ ಕದನ ಯಾರ ಸಮಯದಲ್ಲಿ ಆಯ್ತು ಅಂತ ಕೇಳಿದ್ದಾರೆ.
ಹೇಸ್ಟಿಂಗ್ಸ್ನ ಕಾಲದಲ್ಲಿ. ಮತ್ತೆ ಹೂ ಅಮಾಂಗ್ ದ ಫಾಲೋಯಿಂಗ್ ಫೈನಲಿ ರಿಮೂವ್ಡ್ ದ ಮರಾಠ ಪೇಶ್ವಾ ಫ್ರಮ್ ಹಿಸ್ ಪೊಸಿಷನ್, ಕ್ಯಾಪ್ಚರ್ಡ್ ಹಿಸ್ ಟೆರಿಟರೀಸ್ ಅಂಡ್ ಸೆಂಟ್ ಹಿಮ್ ಆಫ್ ಟು ಡಿಸ್ಟೆಂಟ್ ಪ್ಲೇಸ್. ಮರಾಠ ಪೇಶ್ವ ಹುದ್ದೆಯನ್ನು ರದ್ದುಗೊಳಿಸಿ ಅವನ ಪ್ರದೇಶಗಳನ್ನು ವಶಪಡಿಸಿಕೊಂಡು ಸತಾರಾವನ್ನ ಕ್ರಿಯೇಟ್ ಮಾಡಿ ಪೇಶ್ವನನ್ನ ಒಂದ್ ಕಡೆ ಬೇರೆ ಕಡೆ ಕಳಿಸಲಾಯ್ತು. ಎಲ್ಲಿ ಒಂದು ದೂರ ಪ್ರದೇಶಕ್ಕೆ ಕಳಿಸಲಾಯ್ತು ಅಲ್ಲಿಂದ ಬಿಟ್ಟು ದೂರದ ಪ್ರದೇಶಕ್ಕೆ ಕಳಿಸಲಾಯ್ತು ಅಂತ ಕೇಳಿದ್ರೆ ಹೇಸ್ಟಿಂಗ್ಸ್ನ ಕಾಲದಲ್ಲಿ. ಇದನ್ನ CDS ಎಕ್ಸಾಮ್ಸ್ ಅಲ್ಲಿ ಕೇಳಿದ ನೋಡಿ. ಇನ್ನೊಂದು ಪ್ರಶ್ನೆ ಹೇಸ್ಟಿಂಗ್ಸ್ಗೆ ಸಂಬಂಧಪಟ್ಟಂತೆ. ಲಾರ್ಡ್ ಹೇಸ್ಟಿಂಗ್ಸ್ ಕಂಡಕ್ಟೆಡ್ ರೋಹಿಲ್ಖಂಡ್ ವಾರ್, ಇನ್ನೊಂದು ಕಾಲದಲ್ಲಿ ಆಗಿರುತ್ತದೆ ರೋಹಿಲ್ಖಂಡ್ ವಾರ್. ಮತ್ತೆ ಲಾರ್ಡ್ ಹೇಸ್ಟಿಂಗ್ಸ್ ಸೆಟ್ ಅಪ್ ಎ ಲಾಟರಿ ಕಮಿಷನ್ ವಿಚ್ ಶೋ ಕೇಸಸ್ ಇಸ್ ಎಫರ್ಟ್ಸ್ ಫಾರ್ ರೈಸಿಂಗ್ ಪಬ್ಲಿಕ್ ಫಂಡ್ಸ್. ಹೌದು, ಲಾಟರಿ ಕಮಿಷನ್ನು ಇವನ್ ಕಾಲದಲ್ಲಿ ಆಗಿದ್ದು, ಪಬ್ಲಿಕ್ ಜನರಿಂದ ದುಡ್ಡನ್ನು ಎತ್ತಿಬಿಟ್ಟು ಅಭಿವೃದ್ಧಿನ ಮಾಡೋ ಕಡೆ ಗೌರ್ಮೆಂಟ್ ಬಾಂಡ್ ರೀತಿಯಲ್ಲಿ ಇದನ್ನ ಲಾಟರಿಗಳನ್ನ ಇಶ್ಯೂ ಮಾಡಲಾಯಿತು, ಪಬ್ಲಿಕ್ ಫಂಡ್ ಅನ್ನ ರೈಸ್ ಮಾಡಲಾಯಿತು ಇವನ್ ಕಾಲದಲ್ಲಿಯೇ. ಮತ್ತೆ ಪತ್ರಿಕೆ ಸ್ವತಂತ್ರವನ್ನ ಸ್ವಲ್ಪ ಸುಲಭಗೊಳಿಸ್ತಾ ಪತ್ರಿಕೆಗೆ ಸ್ವತ್ರಗಳನ್ನ ಕೊಡ್ತಾ ಹೋದ ಹೇಸ್ಟಿಂಗ್ಸ್. ಜಾರ್ಜು ಬಾರ್ಲೋಗೆ ಸಂಬಂಧಪಟ್ಟಂತೆ ಚರ್ಚೆಯಾಗಿ ಮುಗಿತು. 1ನೇ ಮಿಂಟೋ ಕೂಡ ಮುಗಿತು. ಹೇಸ್ಟಿಂಗ್ಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಎಷ್ಟು ಎಕ್ಸಾಮಿಗೆ ಬೇಕಾದ್ರೂ ಚರ್ಚೆ ಮಾಡಿ ಆಯಿತು. ಈಗ ನೆಕ್ಸ್ಟು ಆಮ್ರೆಸ್ಟ್ಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಬೇಡ. 1823ರಿಂದ 1828ರವರೆಗೆ ಬಂಗಾಳದ ಗವರ್ನರ್ ಜನರಲ್ ಆಗಿ ಆಮ್ರೆಸ್ಟ್ ಆಳ್ವಿಕೆಯನ್ನ ಮಾಡ್ತಾರೆ. ಇವನ ಕಾಲದಲ್ಲಿ ಮೊದಲ ಆಂಗ್ಲೋ ಬರ್ಮೀಸ್ ಕದನ ಆಗುತ್ತೆ. ಬರ್ಮೀಸ್ ಜೊತೆ ಮೊದಲಿಗೆ ಯುದ್ಧ ಸ್ಟಾರ್ಟ್ ಆಗುತ್ತೆ. 1824ರಿಂದ 26 ಈಸ್ಟ್ ಇಂಡಿಯಾ ಕಂಪನಿ ಈ ಒಂದು ಕದನದಲ್ಲಿ ಬರ್ಮೀಸ್ ರಾಜನಾಗಿರ್ತಕ್ಕಂಥ ಬಾಗಿದವರ್ ಅವರನ್ನ ಸೋಲಿಸಿ ಅಸ್ಸಾಂ, ಮಣಿಪುರ, ಅರಕಾನು ಮತ್ತೆ ತೆನಾಸೆರಿಮು ಇವೆಲ್ಲವನ್ನು ಕೂಡ ಸ್ವಾಧೀನಪಡಿಸಿಕೊಳ್ತು. ಈ ಒಂದು ಕದನದಲ್ಲಿ ಗೆದ್ದು ಯಾಂದಾಬೋ ಒಪ್ಪಂದವನ್ನ 1826ರಲ್ಲಿ ಮಾಡಿಕೊಳ್ಳಲಾಯಿತು. ಅದ್ರ ಬಗ್ಗೆ ಚರ್ಚೆ ಮಾಡಿದೆ ನಿಮಗೆ. ಮೊದಲ ಆಂಗ್ಲೋ ಬರ್ಮಾ ಯುದ್ಧ. ರಂಗೂನ್ ಬ್ರಿಟಿಷರ ವಶ ಆಗುತ್ತೆ. ಇಂಗ್ಲಿಷ್ ವರ್ತಕರಿಗೆ ಬರ್ಮಾದಲ್ಲಿ ನೆಲೆಸಿ ವ್ಯಾಪಾರ ಮಾಡುವಂತ ಅವಕಾಶ ದೊರೆಯುತ್ತೆ. ಅದು ಇವನ ಕಾಲದಲ್ಲಿ. ಈ ಒಂದು ಬರ್ಮಾ ಯುದ್ಧಕ್ಕೆ ಭಾರತೀಯರ ಯೋಧರ ಕೊಡುಗೆ ಅಪಾರವಾಗಿರುವಂಥದ್ದು. ನೋಡ್ರಿ, ಬರ್ಮಾಕ್ಕೆ ಭಾರತೀಯ ಯೋಧರನ್ನ ಕರ್ಕೊಂಡು ಹೋಗ್ಬಿಟ್ಟು ಯುದ್ಧವನ್ನ ಮಾಡಿಸ್ಕೊಂಡ್ರು. ಹಲವಾರು ಭಾರತೀಯರು ಅಲ್ಲಿ ಹೋಗಿ ಯುದ್ಧವನ್ನ ಮಾಡಿದ್ರು. ಆದರೆ ಇವರಿಗೋಸ್ಕರ ಯುದ್ಧವನ್ನ ಮಾಡಿದ್ರು ಭಾರತೀಯರು. ಆದರೆ ಆ ಭಾರತೀಯ ಸೈನಿಕರಿಗೆ ಇವರು ಫೆಸಿಲಿಟಿನ ಕೊಡಲಿಲ್ಲ. ಇವರ ಪರವಾಗಿ ಯುದ್ಧವನ್ನ ಮಾಡಿದಂತಹ ಭಾರತೀಯ ಸೈನಿಕರಿಗೆ ಫೆಸಿಲಿಟಿಗಳನ್ನ ಕೊಡ್ತಾ ಇರಲಿಲ್ಲ. ತಾರತಮ್ಯ. ಬ್ರಿಟಿಷ್ ಸೈನಿಕರಿಗೆ ಒಂದು ರೀತಿಯಾಗಿ ಒಂದು ಸೌಲಭ್ಯ, ಭಾರತೀಯ ಸೈನಿಕರಿಗೆ ಒಂದು ರೀತಿಯಾದಂತಹ ಸೌಲಭ್ಯ. ಅವರಿಗೆ ಅಲವೆನ್ಸ್ಗಳು ಅದು ಇದು ಎಲ್ಲ ಕೊಡ್ತಾ ಇದ್ರು, ಆದರೆ ಭಾರತೀಯರಿಗೆ ಕೊಡ್ತಾ ಇರಲಿಲ್ಲ. ಅವರು ಬ್ರಿಟಿಷ್ ಸೈನಿಕರು ಲಗೇಜ್ಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅವರಿಗೆ ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇತ್ತು. ಆದರೆ ಭಾರತೀಯ ಸೈನಿಕರು ಲಗೇಜ್ ಅನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಇವರೇ ಹೊತ್ಕೊಂಡು ಹೋಗ್ಬೇಕಿತ್ತು. ಸಾರಿಗೆ ವ್ಯವಸ್ಥೆ ಕೂಡ ಇರಲಿಲ್ಲ. ಮತ್ತಿನ್ನೊಂದು, ಹಲವಾರು ಮೇಲ್ಜಾತಿಯ ಹಿಂದೂಗಳು ಈ ಸಮುದ್ರವನ್ನು ದಾಟುವಂತಹದ್ದು ನಮ್ಮ ಧರ್ಮಕ್ಕೆ ನಾವು ಜಾತಿಯನ್ನು ಕಳ್ಕೊತೀವಿ ಅಂತ ನಂಬಿದ್ರು. ನಾವು ಇದನ್ನ ಜಾತಿ ಕಳ್ಕೊತೀವಿ, ನಾವು ಧರ್ಮ ಭ್ರಷ್ಟರಾಗ್ಬಿಡ್ತೀವಿ ಅಂತ ನಂಬಿಕೆ ಇತ್ತು. ಇದನ್ನ ಕಾಲಪಾಣಿ ಅಂತ ಕರಿತೀವಿ. ಕಾಲಪಾಣಿ ಅಂತಲಿ ನಾವು ಸಮುದ್ರವನ್ನು ದಾಟಿದ್ರೆ ನಮ್ಮ ಜಾತಿನ ಕಳ್ಕೊತೀವಿ, ನಮ್ಮ ಧರ್ಮದ ಇದನ್ನ ನಿಷ್ಠೆನ ಕಳ್ಕೊತೀವಿ ಅಂತ ನಂಬಿಕೆ ಇತ್ತು. ಆ ನಂಬಿಕೆಗೂ ಕೂಡ ಇವರು ಹೊಡಿತಾರೆ. ಬಿಕಾಸ್ ಬರ್ಮಾಗೆ ಹೋಗಿ ಯುದ್ಧ ಮಾಡ್ಬೇಕಾದ್ರೆ ಇದರಲ್ಲಿ ಹಡಗಿನಲ್ಲೂ ಕೂಡ ಹೋಗ್ಬೇಕಾಗಿತ್ತು. ಆದ್ರಿಂದ ಅಲ್ಲೂ ಕೂಡ ಕೆಲವು ಕ್ಲಿಷ್ಟಕರಂತ ಸಂದರ್ಭಗಳು ಬರ್ತಾ ಹೋದು. ಬ್ರಿಟಿಷರು ಫೋರ್ಸ್ ಮಾಡಿದ್ರು, ನೀವು ಬರಪ್ಪ ಹಡಗಲ್ಲಿ ಬರ್ರಿ ಅಂತೇಳಿ. ಇವರು ನಾವು ಹಡಗಲ್ಲಿ ಬರಲ್ಲ, ಬರ್ತೀವಿ ಹಿಂಗೆ ಭೂಮಾರ್ಗದಲ್ಲಿ ಬರ್ತೀವಿ ಅಂದ್ರೂ ಬಿಡ್ತಿರ್ಲಿಲ್ಲ. ಇಲ್ಲ, ನೀವು ಬರಲೇಬೇಕು ಅಂತೇಳಿ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಅವರ ನಂಬಿಕೆಗಳಿಗೆ ಧಕ್ಕೆ ಮಾಡಲಾಯಿತು. ಬಿಕಾಸು ಹಲವಾರು ಹೈಯರ್ ಕ್ಯಾಸ್ಟ್ ಹಿಂದೂಗಳು, ಅಪ್ಪರ್ ಕ್ಯಾಸ್ಟ್ ಹಿಂದೂಗಳು ಇದನ್ನ ಒಪ್ತಿರ್ಲಿಲ್ಲ. ನಾವು ಹೋಗ್ಬಿಟ್ಟು ನಾವು ನೌಕಾಯನ ಮಾಡಲ್ಲ ಅಂತ ಅಂತಿದ್ರು. ಅದಕ್ಕೆ ಬ್ರಿಟಿಷರು ಒಪ್ತಾ ಇರಲಿಲ್ಲ. ಬರಲೇಬೇಕು ಅಂತ ಒಪ್ಪಿಸ್ತಾ ಇದ್ರು, ಹಿಂಸೆ ಮಾಡ್ತಾ ಇದ್ರು, ಪ್ರೆಷರ್ ಆಗ್ತಾ ಇದ್ರು. ಅಂದ್ರೆ ಅವರ ನಂಬಿಕೆಗಳಿಗೆ ಧಕ್ಕೆನ ಉಂಟು ಮಾಡ್ತಾ ಇದ್ರು, ಕನ್ವಿನ್ಸ್ ಮಾಡ್ತಾ ಇರಲಿಲ್ಲ. ಅದು ಸಮಸ್ಯೆ. ಇದೇ ಕಾರಣಕ್ಕೋಸ್ಕರ ಈ ಒಂದು ಕದನದಲ್ಲಿ ಹಲವಾರು ಭಾರತೀಯರು ಭಾಗವಹಿಸಿದ್ರು. ಭಾರತೀಯರನ್ನ ಬಹಳ ಕೀಳಾಗಿ ನಡೆಸ್ಕೊಂಡ್ರು, ತಾರತಮ್ಯ ಇತ್ತು.
ಅದಕ್ಕಾಗಿಯೇ ಇವನ ಕಾಲದಲ್ಲಿ 1824ರಲ್ಲಿ ಬಹುಮುಖ್ಯವಾಗಿ ಬರಕ್ಪುರ್ನ ದಂಗೆ ಆಗತ್ತೆ. ವೆಲ್ಲೂರ್ ಮುಟಿನಿ 1806ರಲ್ಲಿ ಆಗಿತ್ತು. ಅವರ ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂತೆ ಏನು ಅದಕ್ಕೆ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಲಾಯಿತು. ಅದಕ್ಕೆ ಅದರ ವಿರುದ್ಧವಾಗಿ ದಂಗೆ ಇದ್ರು ವೆಲ್ಲೂರು ತಮಿಳುನಾಡಲ್ಲಿ. ಅದರ ನಂತರವಾಗಿ 1824ರಲ್ಲಿ ಈ ಒಂದು ಆಂಗ್ಲೋ ಬರ್ಮಾ ಕದನ ನಡೀಬೇಕಾದ್ರೆ 24ರಲ್ಲಿ ಬರಕ್ಪುರದಲ್ಲಿ ದಂಗೆ ಆಗುತ್ತೆ. ವೆಸ್ಟ್ ಬೆಂಗಾಲ್ನ ಬರಕ್ಪುರದಲ್ಲಿ ದಂಗೆ ಆಗುತ್ತೆ. ಇದ್ರ ಬಗ್ಗೆ ಏನಾಯ್ತು ನೋಡ್ಕೊಳ್ತಾ ಹೋಗೋಣ. ಹ್ಯಾಂದಾಬು ಒಪ್ಪಂದ, ಬರ್ಮಾವನ್ನ ವಶಪಡಿಸಿಕೊಂಡಾಗಿರುವಂತಹ ಒಪ್ಪಂದ, ಅದ್ರ ಬಗ್ಗೆ ಚರ್ಚೆ ಮಾಡಿದೀನಿ, ನೋಡ್ಕೊಳ್ತಾ ಬನ್ನಿ. ಮ್ಯುಟಿನಿ ಆಫ್ ಬರಾಕ್ಪುರ್ನ ದಂಗೆ. ಈ ಬರಾಕ್ಪುರದ ದಂಗೆ ಏನಾಯ್ತಪ್ಪ ಅಂತಂದ್ರೆ ಬಹುಮುಖ್ಯವಾಗಿ 1857ರ ಒಂದು ಸಿಪಾಯಿ ದಂಗೆ ಪ್ರಾರಂಭ ಆಗಿದ್ದು ಬಹುಮುಖ್ಯವಾಗಿ ಇಲ್ಲಿಂದ, ಬರಾಕ್ಪುರದ ದಂಗೆಯಿಂದ ಮಂಗಲ್ ಪಾಂಡೆ ಅವರಿಂದ. ಮಂಗಲ್ ಪಾಂಡೆ 1857ರ ಸ್ವಾತಂತ್ರ್ಯದ ಅತ್ಯಂತ ಮಹತ್ವಾಕಾಂಕ್ಷಿ ವೀರಲ್ಲಿ ಅವರು ಕೂಡ ಒಬ್ರು. ಅವರು ಮೊದಲ ಬಾರಿಗೆ ದಂಗೆ ಸ್ಟಾರ್ಟ್ ಆಗಿದ್ದು ಇಲ್ಲೇ ಬರಾಕ್ಪುರದಲ್ಲಿ ಆಗಿದ್ದು. ಇದು ಕೂಡ ಅಲ್ಲೇ ಆಗಿರುವಂತದ್ದು. ಯಾವ ವಿರುದ್ಧವಾಗಿ? ಆಂಗ್ಲೋ ಬರ್ಮೀಸ್ ಕದನದಲ್ಲಿ ಯಾವ ರೀತಿಯಾಗಿ ಭಾರತೀಯ ಸೈನಿಕರಿಗೆ ತಾರತಮ್ಯಗಳನ್ನ ಮಾಡಲಾಗ್ತಾ ಇದೆ, ಬ್ರಿಟಿಷ್ ಸೈನಿಕರಿಗೆ ಅಲವೆನ್ಸ್ಗಳನ್ನ ಕೊಡಲಾಗ್ತಾ ಇದೆ, ಮತ್ತೆ ಅವರಿಗೆ ಲಗೇಜ್ಗಳನ್ನ ಸಾಗಿಸ್ಲಿಕ್ಕೆ, ಅಷ್ಟು ದೂರ ಲಗೇಜ್ಗಳನ್ನ ಸಾಗಿಸ್ಲಿಕ್ಕೆ ಅವರಿಗೆ ಸಾರಿಗೆ ವ್ಯವಸ್ಥೆ ಮಾಡಲು ಕೊಡಲಾಗ್ತಾ ಇದೆ. ಮತ್ತೆ ಆದ್ರೆ ಭಾರತೀಯರಿಗೆ ಹಂಗಿಲ್ಲ, ಅಲವೆನ್ಸ್ಗಳು ಇಲ್ಲ, ಸಾರಿಗೆ ವ್ಯವಸ್ಥೆ ಕೂಡ ಇಲ್ಲ. ಮತ್ತು ಹಲವಾರು ಹಿಂದೂಗಳಿಗೆ ಸಮುದ್ರವನ್ನು ದಾಟಿ ಹೋಗುವಂಥದ್ದು, ನಮ್ಮ ಜಾತಿಯನ್ನು ಬಿಟ್ಕೊಟ್ಟಂಗೆ ಬೇರೆ ಒಂದು ಆಲೋಚನೆ ಕೂಡ ಇತ್ತು. ಅದನ್ನು ಕೂಡ ಇವರು ಬಗೆಹರಿಸಲಿಲ್ಲ. ಅವರ ಒಂದು ನಂಬಿಕೆಗಳಿಗೆ ಧಕ್ಕೆಯನ್ನುಂಟು ಮಾಡಿದ್ರು, ಫೋರ್ಸ್ ಮಾಡಿದ್ರು ಅದನ್ನು ದಾಟ್ಲಿಕ್ಕೋಸ್ಕರ. ಇದೆಲ್ಲರ ಮುಖಾಂತರವಾಗಿ ಬರಕ್ಪುರದಲ್ಲಿ 1824ರಲ್ಲಿ ದಂಗೆ ಆಗತ್ತೆ, ದೊಡ್ಡ ಮಟ್ಟದ ದಂಗೆ. ಬಿಂಡಾ ಅವರ ನೇತೃತ್ವದಲ್ಲಿ, ಬಿಂಡಾ ಅನ್ನುವಂತಹ ಒಬ್ಬರು ಅವರ ನೇತೃತ್ವದಲ್ಲಿ ಈ ಒಂದು ದಂಗೆ ಸ್ಟಾರ್ಟ್ ಆಗುತ್ತೆ. ಏನಾಯ್ತು ನೋಡ್ಕೊಳ್ತಾವಣ. 1857ರ ದಂಗೆ 3 ವರ್ಷಗಳ ಹಿಂದೆ ಬರಾಕ್ಪುರದಲ್ಲಿ ದಂಗೆ ಆಗುತ್ತೆ. 1824ರ ನವೆಂಬರ್ 1 ಮತ್ತು 2ರಂದು ಸಂಭವಿಸುತ್ತೆ. ಅದಕ್ಕೆ ಕಾರಣಗಳು ಒಂದೇ ಆಗಿದ್ವು. ಭಾರತೀಯರನ್ನ ಬ್ರಿಟಿಷರು ಕೀಳರಿಮೆ ಎಂದು ಭಾವಿಸಿದ್ರು ಮತ್ತು ಅವರ ಬೇಡಿಕೆಗಳನ್ನ ಸೂಕ್ಷ್ಮವಲ್ಲದ ರೀತಿಯಲ್ಲಿ ಸೆನ್ಸಿಟಿವ್ ಅವರು ಹ್ಯಾಂಡಲ್ ಮಾಡಿಲ್ಲ, ಇನ್ಸೆನ್ಸಿಟಿವ್ ಮ್ಯಾನರ್ ಅಲ್ಲಿ ಅವರು ಹ್ಯಾಂಡಲ್ ಮಾಡಿದ್ರು. ದಾಖಲೆಗಳ ಪ್ರಕಾರ ಬಂಗಾಳ ಸೈನ್ಯದ ಸ್ಥಳೀಯ ಕಾಲ್ಪಡೆಯ 26, 47 ಮತ್ತು 62ನೆಯ ಬೆಟಾಲಿಯನ್ಗಳನ್ನು ಮಾರ್ಚ್ 18ರಂದು ಚಿತ್ತಗಾಂಗೆ ಮತ್ತು ಅಲ್ಲಿಂದ ಹಡಗುಗಳನ್ನ ಹತ್ತಲು 1824ರ ಅಕ್ಟೋಬರ್ನಲ್ಲಿ ನಡೆದಂತಹ ಮೊದಲ ಆಂಗ್ಲೋ ಬರ್ಮೀಸ್ ಯುದ್ಧದಲ್ಲಿ ಭಾಗವಹಿಸಲಿಕ್ಕೋಸ್ಕರ ರಂಗೂನ್ ತಲುಪಬೇಕು ಅಂತೇಳಿ ಆದೇಶ ಮಾಡಲಾಗುತ್ತೆ. ನೀವೇನು ಕದನಕ್ಕೋಸ್ಕರ ನೀವೆಲ್ಲರೂ ಕೂಡ ರಂಗೂನ್ಗೆ ತಲುಪಬೇಕು ಅಂತ ಆದೇಶ ಮಾಡಲಾಗುತ್ತೆ. ಹಡಗುಗಳಲ್ಲಿ ಹೋಗ್ಬೇಕು ನೀವು, ಮತ್ತೆ ಹಲವಾರು ಬೆಟಾಲಿಯನ್ಗಳು ಚಿತ್ತಗಾಂಗೆ ಹೋಗ್ಬೇಕು, ಈ ರೀತಿಯಾಗಿ ಆರ್ಡರ್ ಮಾಡಲಾಗುತ್ತೆ. ಆಗ ಈ ಮೊದಲ ಆಂಗ್ಲೋ ಬರ್ಮೀಸ್ ಯುದ್ಧದ ಸಮಯದಲ್ಲಿ ಅಕ್ಟೋಬರ್ 1824ರಲ್ಲಿ ಬಂಗಾಳದ ಸ್ಥಳೀಯ ಕಾಲಾಳುಪಡೆಯ 26, 47, 62ನೇ ರೆಜಿಮೆಂಟ್ಗಳು ಬಲ್ಮಾ ಪ್ರದೇಶಕ್ಕೆ ಪ್ರವೇಶಿಸುವ ತಯಾರಿಯಲ್ಲಿ ಕಲ್ಕತ್ತಾ ಬಳಿಯ ಬಂಗಾಳದ ಮಿಲಿಟರಿ ಕಂಟೋನ್ಮೆಂಟ್ನ ಬ್ಯಾರಕ್ಪುರ್ನಿಂದ ಚಿತ್ತಗಾಂಗೆ 800 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಯಾವುದೇ ಸಾರಿಗೆ ಸೌಲಭ್ಯವಿಲ್ಲ. ಅವರು ಭಾರವನ್ನು ಹೊತ್ಕೊಂಡು ಹೆವಿ ವೈಟ್ ದೇ ಮಾರ್ಚ್ಡ್ ವಿತ್ ಕ್ಯಾರಿಂಗ್ ಹೆವಿ ವೈಟ್, ಹಲವಾರು ಜನರು ಸೈನಿಕರು ಅತಿ ಹೆಚ್ಚು ಭಾರವನ್ನು ಹೊತ್ಕೊಂಡ್ರು. ಯಾವುದೇ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲ, ಪ್ರಯಾಣ ಬೆಳೆಸಿದ್ರು. ಕೆಲವು ಸೈನಿಕರು ನೌಕೆಯಲ್ಲಿ ಹೋಗ್ತಾ ಇದ್ರು. ಮತ್ತೆ ಆ ದಿನಗಳಲ್ಲಿ ಉನ್ನತ ಜಾತಿಯ ಭಾರತೀಯ ಸಿಪಾಯಿಗಳು ಸಮುದ್ರದ ಮೂಲಕ ಹೋಗುವುದನ್ನ ತಮ್ಮ ಜಾತಿಗೆ ಧಕ್ಕೆ ಎಂದು ಭಾವಿಸಿದ್ದರು. ಇದನ್ನ ಕಾಲಾಪಾಣಿ ಅಂತ ಕರಿತೀವಿ. ಹಡಗ್ನಲ್ಲಿ ಹೋದ್ರೆ ಅದು ನಮ್ಮ ಜಾತಿಗೆ ಧಕ್ಕೆ, ನಾವು ನಮ್ಮ ಧರ್ಮವನ್ನು ಕಳ್ಕೊಂಡಂಗೆ, ಈ ರೀತಿಯಾಗಿ ಅವರು ಭಾವಿಸಿದ್ರು. ಅದಕ್ಕೂ ಕೂಡ ಬೆಲೆ ಕೊಡ್ದಂಗೆ ಆ ಸೈನಿಕರನ್ನು ಕೂಡ ಫೋರ್ಸ್ಫುಲ್ ಆಗಿ ಅವರ ಭಾವನೆಗಳಿಗೆ ಧಕ್ಕೆ ಆಗುವಂತೆ ಅವರನ್ನು ಕೂಡ ಹಡಗಿನಲ್ಲಿ ಹತ್ಸಲಾಯಿತು. ಇವೆಲ್ಲವೂ ಕೂಡ ವಿಚಾರವಾಗಿ ಬಹಳ ಭುಗಿಲೆತ್ತಿತ್ತು. ಮತ್ತೆ ಆ ಎಮಾಲ್ಮೆಂಟ್ಗೆ, ಅವರ ಅಲವೆನ್ಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಸಾರಿಗೆ ಸೌಲಭ್ಯವನ್ನು ಕೊಟ್ಟಿರಲಿಲ್ಲ. ಅವ್ರಿಗೆ ಮಾತ್ರ ಬ್ರಿಟಿಷ್ ಸೈನಿಕರಿಗೆ ಎಲ್ಲ ಸಾರಿಗೆ ಸೌಲಭ್ಯ ವ್ಯವಸ್ಥೆ ಇತ್ತು.
ಕಲಾಪಣಿ ನೋಡ್ರಿ, ಕಲಾಪಣಿದಿದೆ. ಈ ಒಂದು ನಂಬಿಕೆಯ ಪ್ರಕಾರ ಸಮುದ್ರಗಳನ್ನ ವಿದೇಶಿ ದೇಶಗಳಿಗೆ ದಾಟುವುದು ಒಬ್ಬರ ಸಾಮಾಜಿಕ ಗೌರವವನ್ನು ಕಳೆದುಕೊಳ್ಳುವುದಕ್ಕೆ ಕಾರಣವಾಗ್ತದೆ ಅಂತ ನಂಬಿದ್ರು ಅವರು. ಜೊತೆಗೆ ಒಬ್ಬರ ಸಾಂಸ್ಕೃತಿಕ ಪಾತ್ರ ಮತ್ತು ಸಂತತಿಯ ಪ್ರಚೋದನೆಗೆ ಇದು ಕಾರಣವಾಗುತ್ತೆ ಅಂತ ನಂಬಿದ್ರು. ಅದಕ್ಕೆ ಸಮುದ್ರವನ್ನು ದಾಟಬಾರದು ಅನ್ನುವಂಥ ಒಂದು ನಂಬಿಕೆ ಅದು ಕೂಡ ಇತ್ತು. ಅದಕ್ಕೆ ಬೆಲೆ ಕೊಡಲಿಲ್ಲ ಅವರು. ಆದರೆ ಚಿತ್ತಗಾಂಗ ತನಕ ಅವರ ವಸ್ತುಗಳನ್ನು ತೆಗೆದುಕೊಳ್ಳಲಿಕ್ಕೆ ಯಾವುದೇ ಬುಲಕ್ಗಳು, ಎತ್ತುಗಳು, ಅವರ ಗಾಡಿ ವ್ಯವಸ್ಥೆ ಇರಲಿಲ್ಲ, ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಸಿಪಾಯಿಗಳು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ, ಕಂಪ್ಲೇಂಟ್ಗಳು ಕೂಡ ಅವ್ರು ಏನೂ ಮಾಡಲಿಲ್ಲ. ಅವರೆಲ್ಲವನ್ನು ಕೂಡ ಇದು ಮಾಡಲಾಗುತ್ತೆ, ನೆಗ್ಲೆಕ್ಟ್ ಮಾಡಲಾಗುತ್ತೆ, ಯಾವುದೇ ವ್ಯವಸ್ಥೆ ಮಾಡಿಕೊಡಲ್ಲ. ಮತ್ತೆ ಏನು ಎಮೌಂಟ್ಮೆಂಟ್ಸ್ ಇರುತ್ತೆ, ಅವರ ಒಂದು ಅಲೋವೆನ್ಸ್ಗಳು, ಅವನ್ನು ಕೂಡ ಇನ್ಕ್ರೀಸ್ ಮಾಡಲ್ಲ. ನೀವೆಲ್ಲ ನೀವು ಒತ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳಲಾಗತ್ತೆ. ಇದರ ವಿರುದ್ಧವಾಗಿ ಸಿಪಾಯಿಗಳು ದಂಗೆ ಎದ್ಬಿಟ್ಟು ಬ್ರಿಟಿಷ್ ಅಧಿಕಾರಿಗಳನ್ನ ಓಡಿಸ್ಬಿಡ್ತಾರೆ. 2 ದಿನಗಳ ಕಾಲ ಕಂಟೋನ್ಮೆಂಟ್ ಸಿಪಾಯಿಗಳ ಅಡಿಯಲ್ಲಿತ್ತು. 2 ದಿನಗಳ ಕಾಲ ಯಾರು ಕೂಡ ಬರಕಾಗ್ತಿರ್ಲಿಲ್ಲ. ಅಲ್ಲೆಲ್ಲ ಬ್ರಿಟಿಷ್ ಆಫೀಸರ್ಗಳನ್ನೆಲ್ಲ ಕೊಂದು ಬಿಡ್ತಾರೆ. ಅದರ ನಾಯಕತ್ವವನ್ನು ವಹಿಸಿಕೊಂಡಿದ್ದು ಬಿಂಡಾ. ಬಿಂಡಾ ವಹಿಸ್ಕೊಳ್ತಾರೆ. ಅದರ ನಾಯಕತ್ವವನ್ನು ವಹಿಸ್ಕೊಳ್ತಾನೆ. ಬ್ರಿಟಿಷರು ಏನಾದ್ರೂ ಮಾಡಿ ಇವ್ರನ್ನ ಕೂಲ್ ಮಾಡಬೇಕು ಅಂತೇಳಿ ಬ್ರಿಟಿಷರು ಸಿಪಾಯಿಗಳನ್ನ ತಮ್ಮ ಸಮಂಜಸವಾದಂತಹ ಬೇಡಿಕೆಗಳನ್ನ ನಂತರ ಪರಿಗಣಿಸ್ತೀವಿ, ಯಾವುದು ನಿಮ್ಮ ಬೇಡಿಕೆಗಳನ್ನ ಕೊಡಿ, ನಾವು ಯಾವ್ದು ರೀಸನಬಲ್ ಡಿಮ್ಯಾಂಡ್ಸ್ಗಳಿದೆ ಅವನ್ನೆಲ್ಲ ಪರಿಗಣಿಸ್ತೀವಿ, ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಕೂಡ, ಶರಣಾಗ್ರಿ ನೀವೆಲ್ಲರೂ ಅಂತ ಹೇಳಿದ್ರು ಕೂಡ ಅವರು ತಿರಸ್ಕಾರ ಮಾಡ್ತಾರೆ. ಬಟ್ ದೇ ರಿಜೆಕ್ಟೆಡ್. ಆಗ ಮುಂದೆ ದೊಡ್ಡ ಸೈನ್ಯ ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ದೊಡ್ಡ ಯುರೋಪಿಯನ್ ಸೈನಿಕರು ಈ ಭಾರತೀಯ ಸಿಪಾಯಿಗಳ ಮೇಲೆ, ಯಾರ್ಯಾರು ದಂಗೆ ಎದ್ದಿದ್ರು ಅವರ ಸಿಪಾಯಿಗಳ ಮೇಲೆ ದೊಡ್ಡ ಮಟ್ಟದ ಪೂರ್ಣ ಪ್ರಮಾಣದ ದಾಳಿನ ಮಾಡ್ತಾರೆ. ಮಾಡಿ ದೊಡ್ಡ ಮಟ್ಟಕ್ಕೆ ಮೇಲುಗೆಯನ್ನು ಸಾಧಿಸ್ತಾರೆ. ಸರಿಸುಮಾರು 200 ಭಾರತೀಯ ಸಿಪಾಯಿಗಳನ್ನ ಕೊಲ್ಲಲಾಗುತ್ತೆ ನೋಡಿ. ಅವರಿಗೋಸ್ಕರ ಹೊರಡುವಂತಹ ಸೈನಿಕರನ್ನ, 200 ಸೈನಿಕರನ್ನ, ಭಾರತೀಯ ಸಿಪಾಯಿಗಳನ್ನ ಕೊಲ್ಲಲಾಗುತ್ತೆ. ಏನಕ್ಕೆ? ಇವ್ರೇನ್ ಕೇಳಿದ್ರು, ನಮಗೆ ಅಲೋವೆನ್ಸ್ ಕೊಡಿ, ಕರೆಕ್ಟಾಗಿ ನಮಗೆ ಸಾರಿಗೆ ವ್ಯವಸ್ಥೆನ ಮಾಡ್ಕೊಡಿ, ನಿಮಗೋಸ್ಕರ ಯುದ್ಧವನ್ನ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಅವ್ರಿಗೆ ಮಾಡ್ದಂಗೆ ಅವ್ರು ಕೇಳಿದಕ್ಕೆ ಅವ್ರನ್ನ ಕೊಲೆ ಮಾಡುವಂತಹ ಒಂದು ಕೆಲಸ ಆಗ್ತಾ ಹೋಗುತ್ತೆ. ಇದರ ಲೀಡರ್ ಆಗಿರ್ತಕ್ಕಂಥ ಬಿಂಡಾ ಅವರನ್ನ ಅಥವಾ ಅದರ ನಾಯಕರನ್ನ ಸೆರೆ ಹಿಡಿದ್ಬಿಟ್ಟು ಗಲ್ಲಿಗೇರಿಸಲಾಗತ್ತೆ ಅವ್ರನ್ನ. ಇದನ್ನ ಇವರು ನಾವೇನಾದ್ರೂ ಮಾಡಿ ಪಾಠವನ್ನು ಕಲಿಸ್ಬೇಕು ಅಂತೇಳಿ ಪ್ಲಾನಿಂಗ್ ಹಾಕಂತಾರ. ಏನ್ ಮಾಡ್ತಾರೆ ಗೊತ್ತಾ? ಮುಂದೆ ಯಾವ ಸೈನಿಕರು ಕೂಡ ಬ್ರಿಟಿಷ್ ಸೈನ್ಯದ ವಿರುದ್ಧವಾಗಿ ದಂಗೆ ಏಳಲಿಕ್ಕೆ ಅವಕಾಶವೇ ಇರಬಾರ್ದು, ಅಂದ್ರೆ ಯೋಚನೆ ಕೂಡ ಮಾಡಬಾರ್ದು ದಂಗೆ ಏಳಲಿಕ್ಕೆ. ಆ ಮಟ್ಟದ ಶಿಕ್ಷಣ ಕೊಡಬೇಕು ಅಂತೇಳಿ ಪ್ಲಾನಿಂಗ್ ಮಾಡ್ಕೊಂಡು ಬಿಂಡಾ ಅವರನ್ನ ಕೊಂದು ಅವನ ದೇಹವನ್ನ ಸರಪಳಿಯಲ್ಲಿ ಕಟ್ಟಿ ಮರದ ಮೇಲೆ ನಿಂತೋಕ್ಲಾಯ್ತು. ನೋಡ್ಲಿ ಎಲ್ಲರೂ ಅಂತೇಳಿ, ಭಯ ಬರಲಿ ಬೇರೆ ಸೈನಿಕರಿಗೆ, ಭಾರತೀಯ ಸೈನಿಕರಿಗೆ ದಂಗೆ ಹೇಳ್ಬೇಕು ಅಂದ್ರೆ ಭಯ ಬರಬೇಕು ಅಂತೇಳಿ ಪ್ಲಾನಿಂಗ್ ಮಾಡ್ಕೊಂಡು ಅವನ ದೇಹವನ್ನ, ಬಿಂಡಾನ ದೇಹವನ್ನ ಸರಪಳಿಯಲ್ಲಿ ಮರಕ್ಕೆ ಕಟ್ಟಿಬಿಟ್ಟು ನೇತಾಕಲಾಯ್ತು. ಅವರ ಮೃತ ದೇಹವನ್ನ 2 ದಿನಗಳವರೆಗೆ ಕೊಳೆಯಲು ಅವಕಾಶ ಮಾಡಲಾಯ್ತು. ಸ್ಮೆಲ್ ಬರೋವರೆಗೂ ಅವ್ರನ್ನ ಅವಕಾಶ ಮಾಡಿಕೊಟ್ಟು ಬುದ್ಧಿ ಬರಲಿ ಅಂತೇಳಿ, ಬೇರೆ ಸೈನಿಕರಿಗೆ ಇದು ಪಾಠ ಆಗ್ಲಿ ಅಂತೇಳಿ ಈ ತರ ಮಾಡಲಾಯ್ತು. ಇದುವರೆಗೆ ದಂಗೆಯ ಬಗ್ಗೆ ವಿಷಯದಂತಹ ಸಿಪಾಯಿಗಳಿಗೆ ಇದು ಸ್ಪಷ್ಟ ಸಂದೇಶವನ್ನು ಕಳಿಸ್ತು. ನೀವು ಯಾರಾದ್ರೂ ಮುಂದೆ ದಂಗೆ ಅಂದ್ರೆ ಹಿಂಗೆ ಆಗ್ತೀರ ನೀವು ಅಂತೇಳಿ. ಬಿಂಡಾ ದೇಹವನ್ನ ಆ ಮಟ್ಟಕ್ಕೆ ಅವರು ಇದು ಮಾಡಿದ್ರು, ಬುದ್ಧಿ ಕಲಿಸ್ಬೇಕು ಅಂತೇಳಿ. ಈ ರೀತಿಯಾಗಿ ಬರಾಕ್ಪುರ್ ದಂಗೆ ಈ ರೀತಿಯಾಗಿ ಹತ್ತಿಕ್ಕಿದ್ರು, ಬಿಂಡನನ್ನ ಕೊಲೆ ಮಾಡಿದ್ರು. ಇದು ಹಮ್ರಶ್ನೇ ಕಾಲದಲ್ಲಿ ಆಗಿರುವಂತಹ ಘಟನೆ. ನೆಕ್ಸ್ಟು ವಿಲಿಯಂ ಬೆಂಟಿಕ್ಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನಿಮಗೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕ್ಲಾಸ್ನ ಬಗ್ಗೆ ಮಾಹಿತಿಯನ್ನು ಕೊಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಪ್ಲೇಲಿಸ್ಟನ್ನು ಲಿಂಕನ್ನು ಸೆಂಡ್ ಮಾಡಿ, ಪ್ಲೇಲಿಸ್ಟ್ ಲಿಂಕ್ ಇದೆ, ಸೆಂಡ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಎಲ್ಲ ಕ್ಲಾಸ್ಗಳ ಲಿಂಕನ್ನು ಕಳಿಸಿರ್ತೀನಿ. ಮತ್ತು ನಿಮ್ಗೆ ಏನಾದ್ರು ನಾನು ಮುಂದೆ ನೋಟ್ಸ್ ಪ್ರೊವೈಡ್ ಮಾಡಬೇಕು, ಇದೆಲ್ಲ ಸ್ವಲ್ಪ PPT ವರ್ಕ್ ನಡೀತಾ ಇದೆ, ಇದೆಲ್ಲ ಮುಗಿದ್ಮೇಲೆ ನಿಮಗೆ ನೋಟ್ಸ್ ಕೊಡೋ ಕೆಲಸ ಕೂಡ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಚೆಕ್ ಮಾಡಿ, ಟೆಲಿಗ್ರಾಮಲ್ಲಿ ಚೆಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಜೊತೆ ಸಿಗ್ತೀನಿ.